ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಎಲ್ರಿಗೂ ನನ್ನ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಲೈವ್ ಪ್ರಾರಂಭ ಒಂದಷ್ಟು ಜನ ಸೇರ್ಕೊಳ್ಳಿ, ಪ್ರಾರಂಭ ಮಾಡ್ತೀನಿ. ಓಕೆ, ಲೈವು ಹೋಗಿದ್ಯಾ? ಎಸ್, ಲೈವ್ ಹೋಗಿದೆ. ಹಾಯ್ 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 ಗಿರೀಶ್ ಅವರೇ, ನಮಸ್ತೆ ಗಿರೀಶ್. ತುಂಬ ದಿನ ಆಯಿತು, ಬಹುತೇಕ 5-6 ತಿಂಗಳಾಯಿತು ಅಂತ ಅನಿಸುತ್ತೆ ನಾನು ಲೈವ್ ಮಾಡಿ. ಶಂಕರ್ ಅವರೇ ನಮಸ್ತೆ, ಹಾಯ್ ಹಾಯ್. ಓಕೆ, ಒಂದಷ್ಟು ಜನ ಸೇರಲಿ, ಪ್ರಾರಂಭ ಮಾಡೋಣ. ಓಕೆ, ಹಾಯ್ ರಾಮಸ್ವಾಮಿ ಅವರೇ ನಮಸ್ತೆ, ಹಾಯ್. ವೆಂಕಟೇಶ್, ಇದು ಒಬ್ಬ ತಲೆ ಹಿಡ್ಕನಿಗೆ ಸ್ವಲ್ಪ ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇತ್ತು ಅಂಥೇಳಿ ಇವತ್ತು ಲೈವ್ ಬಂದಿದ್ದೀನಿ. ಯಾರಾದರೂ ಇದ್ದರೆ ಪಾಪ ಅವನ್ನ ಟ್ಯಾಗ್ ಮಾಡಿ ನೋಡಲಿ, ಅವನು ನಮ್ಮ ಲೈವನ್ನು ನೋಡಲಿ. ನಮಸ್ತೆ ರವಿಶಂಕರ್ ಅವರೇ ನಮಸ್ತೆ, ಹಾಯ್. ಪತಿಯವರೇ ನಮಸ್ತೆ, ಜಬೀರ್ ನಮಸ್ತೆ, ಅಬ್ಬು ಅವರೇ ನಮಸ್ತೆ, ಶಿವಕುಮಾರ್ ಹಾಯ್, ಶಿವರಾಜ್ ಕುಮಾರ್ ಹಾಯ್, ಮೂರ್ತಿಯವರೇ ಹಾಯ್, ನಮಸ್ತೆ. ನಮಸ್ಕಾರ ಪ್ರಭು ಅವರೇ, ಹೇಗಿದ್ದೀರಿ? ತುಂಬ ದಿನ ಆಯಿತು ನೋಡಿ, ಫೋನು ಮಾಡೋದು ಬಿಟ್ಟಿದ್ದೀರಿ ನೀವು. ಓಕೆ, ಒಂದು 100 ಜನ ಸೇರಲಿ, ಮಾತಾಡೋಣ. 70 ಜನ ಆಯಿತು, 100 ಜನ ಸೇರಲಿ, ಪ್ರಾರಂಭ ಮಾಡೋಣ. ಅಸೀಂ ನಮಸ್ತೆ, ನಾಗಭೂಷಣ್ ನಾಯ್ಕರೇ ನಮಸ್ತೆ, ಹಾಯ್. ಮಂಜು ಅವರೇ ನಮಸ್ತೆ, ಹಾಯ್ ಹಾಯ್. ನಾಗರಾಜ್ ಹಾಯ್, ಭಾಸ್ಕರ್ ನಮಸ್ತೆ, ಗುರುರಾಜ್ ನಮಸ್ತೆ, ಹಾಯ್ ಹಾಯ್. ಭಿಕ್ಷುಕನಿಗೆ ಸರಿಯಾಗಿ ಜಾಡಿಸಿ ಸರ್. ಭಿಕ್ಷುಕನಿಗೆ ಪಾಪ ಭಿಕ್ಷೆ ಬಿಡೋರಿಗೆ ಏನು ಜಾಡಿಸೋದವ್ರಿಗೆ, ಎಲ್ಲ ಮೂರ್ಗೆ ಬಿಟ್ಟು ನಿಂತಿರೋರಿಗೆ ಏನು ಜಾಡಿಸ್ತೀರಿ? ನಮಸ್ತೆ ನಮಸ್ತೆ. ಆಂಜನೇಯ ನಮಸ್ತೆ, ವೆಂಕಟೇಶ್ ಮೂರ್ತಿ ಅವರೇ ಜೈ ಭೀಮ್. ಬೀರೀಶ್ ನಮಸ್ತೆ, ಚಂದ್ರ ಅವರೇ ನಮಸ್ತೆ, ರವಿ ಗೌಡ ಶುರು ಮಾತಾಡ್ತೀನಿ. ಶಿವರಾಜ್ ನಮಸ್ಕಾರ ಶಿವರಾಜ್ ಅವರೇ. 100 ದಾಟ್ತು, ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನನಗೆ ಈ ಅಸಹ್ಯದ ಜನಗಳ ವಿಚಾರವಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ, ಮಾತಾಡೋದಿಲ್ಲ. ಆದರೆ ಸಮಾಜಕ್ಕೆ ಕಳಂಕ ಇವರು ಅಂತ ಗೊತ್ತಾದ ಮೇಲೆ ನಾನು ಮಾತಾಡದೇ ಇರೋದಿಲ್ಲ, ಅವನು ಯಾವನೇ ಆಗಿರಲಿ. ಆಮೇಲೆ ಇದೊಂದು ತಂತ್ರಗಾರಿಕೆ ಇದೆ. ಪಾಲ್ನೇತ್ರ ಅವರು ನಮಸ್ತೆ ಸರ್, ನಮಸ್ತೆ. ಸಾಗರ್ ನಮಸ್ತೆ. ಜೈ ಭೀಮ್. ಓಕೆ, ಇದು ಆ ತಂತ್ರಗಾರಿಕೆ ಇರುತ್ತಲ್ಲ, ಈ ತಂತ್ರಗಾರಿಕೆ ಈ ತಲೆ ಹಿಡ್ಕರ್ಗಳದ್ದು ಹೇಗಿರುತ್ತೆ ಅಂತಂದರೆ, ಕರ್ಣ ನಮಸ್ತೆ, ಕರ್ಣ ನಮಸ್ತೆ. ತಂತ್ರಗಾರಿಕೆ ಹೇಗಿರುತ್ತೆ ಅಂದರೆ, ನಮ್ದು ಯಾವುದಾದ್ರೂ ಏನಾದರೂ ಹಿಡಿಬೇಕು, ಇವಂದೇನಾದರೂ ಹೇಳಿಬಿಟ್ರೆ ನಂದು ಮಾತಾಡೋದು ನಿಲ್ಲಿಸ್ಬಿಡ್ತಾನೆ ಅನ್ನೋ ಥರದಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಡ್ ಮಾಡೋಕ್ಕೆ ಬರ್ತಾರೆ. ನಿನಗಿಂತ ತುಂಬ ಸೀನಿಯರ್ ಕಣಪ್ಪ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ನಾವು 2009ರಿಂದ ನನ್ನ ಅಕೌಂಟ್ ಇರುವಂಥದ್ದು, ಸೋಷಿಯಲ್ ಮೀಡಿಯಾ ಅಕೌಂಟ್ 2009ರಿಂದ ಇರುವಂಥದ್ದು. ನೀನು ಮೊನ್ನೆ ಭಿಕ್ಷೆ ಬಿಡೋಕ್ಕೋಸ್ಕರ ತೆರ್ಕೊಂಡಿರುವಂಥ ಅಕೌಂಟು.
ಆಯಿತಾ. ನಿಮ್ಗಿಂತ ಜಾಸ್ತಿ ಅನುಭವ ಇದೆ ನನಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಹೇಗೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಯಾವ ರೀತಿ ನೆರೆಟಿವ್ ಬಿಲ್ಡ್ ಮಾಡ್ತೀರಿ, ಇವೆಲ್ಲ ನಮ್ಗೆ ಗೊತ್ತಿದೆ. ಸ್ನೇಹಿತರೆ, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನೋಡಿ, ಒಂದು ವಿಚಾರ ಯಾವುದೋ ಒಂದು ಸಾಲದ ವಿಚಾರವಾಗಿ ಬ್ಯಾಂಕಿನಲ್ಲಿ ನಾನು ತೆಗೆದುಕೊಂಡಿರುವಂಥ ಸಾಲದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಈ ತಲೆ ಹಿಡ್ಕ ಪಿಂಪ್ ಪುನೀತ ಏನೋ ಒಂದು ಪೋಸ್ಟನ್ನು ಮಾಡಿದ್ದ. ಸೊ ನಾನು ನೆಗ್ಲೆಕ್ಟ್ ಮಾಡಿದ್ದೆ, ನಾನು ಮಾತಾಡಬಾರ್ದು ಕೂಡ ಅದ್ರ ಬಗ್ಗೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಬುದ್ಧಿ ಇರುವಂಥವ್ರಿಗೆ, ತಲೆ ಇರುವಂಥವ್ರಿಗೆ, ಮತ್ತು ವ್ಯವಹಾರದ ಜ್ಞಾನ ಇರುವಂಥವ್ರಿಗೆ ಸರಿ ತಪ್ಪು ಯಾವುದು ಅನ್ನುವಂಥವ್ರಿಗೆ ಅದು ಮಾಮೂಲಿ ಗೊತ್ತಾಗುತ್ತೆ. ಸಾಮಾನ್ಯ ಜನಗಳಿಗೂ ಕೂಡ ಗೊತ್ತಾಗುತ್ತೆ. ಮತ್ತು ವ್ಯವಹಾರಸ್ಥರಿಗೆ, ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ವ್ಯವಹಾರಸ್ಥರಿಗೆ ಅದು ಯಾವ ರೀತಿ ಏನು ಅಂತ ಗೊತ್ತಾಗುತ್ತೆ. ಇದು ಪೇಟಿಎಮ್ಮು ಮತ್ತು ಗೂಗಲ್ ಪೇನಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡೋವನಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಎಲ್ಲಿಗೆ ಗೊತ್ತಾಗುತ್ತೆ? ಪಾಪ ಅವನಿಗೆ ಅರಿವಿಲ್ಲ, ಜ್ಞಾನ ಇಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ. ಯಾಕಂದರೆ ಬೇರೆ ಜನಗಳು ಏನೋ ಆಗ್ಬಿಟ್ಟಿದೆ ಅನ್ನೋ ಥರದೊಂದು ಸೃಷ್ಟಿ ಮಾಡೋಕ್ಕೆ ಪದೇ ಅದನ್ನು ಮಾತಾಡ್ತಾ ಇದ್ದಾನಲ್ಲ, ಆ ವಿಚಾರವಾಗಿ ಒಂದು ಕ್ಲಾರಿಟಿ ಕೊಟ್ಟು ಜನ ಅವನಿಗೆ ತಿರುಗಿಸಿ ಕ್ಯಾಕರಿಸಿ ಉಗಿಬೇಕು. ಹಾಗಾಗಿ ನಾನು ಅದೊಂದು ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೀನಿ. ಮತ್ತು ಹಿಂದೆದೆಲ್ಲ ಅವನು ಭಿಕ್ಷೆ ಬೇಡುವಂಥದ್ದನ್ನು ತನ್ನ ಹೆಮ್ಮೆ ಅಂತ ತಿಳ್ಕೊಂಡಿದ್ದಾನೆ. ಸೊ ನಾವೇನು ಮಾಡೋದಕ್ಕಾಗಲ್ಲ. ಭಿಕ್ಷೆ ಬೇಡೋದು ಹೆಮ್ಮೆ ಅಲ್ಲ ಕಣಪ್ಪ. ಮತ್ತು ಹಿಂದೂ ಧರ್ಮದ ರಕ್ಷಣೆಗೆ ಭಿಕ್ಷೆ ಬೇಡಿ ಮಾಡುವಂಥ ಅನಿವಾರ್ಯತೆ ಹಿಂದೂ ಧರ್ಮಕ್ಕಿದೆಯಾ? ಇದೆಯೇನ್ರಿ? ಹಿಂದೂ ಧರ್ಮಕ್ಕೆ ಭಿಕ್ಷೆ ಬೇಡಿ ಕೆಲಸ ಮಾಡುವಂತಪ್ಪ ಯಾರನ್ನ ಕರೆದಿದ್ರಾ? ಇಲ್ವಲ್ಲ. ಇವ್ರಿಗೆ ಯಾರಾದರೂ ನಿನ್ನ ಬಾಪ ನಿನ್ನ ಭಿಕ್ಷೆ ಬೇಡಿ ನಾವು ದುಡ್ಡು ಕೊಟ್ಬಿಟ್ಟು ಹಿಂದೂ ಧರ್ಮ ಕಾಪಾಡುವಂತ ಯಾರನ್ನ ಕೊಟ್ಟಿದ್ರಾ? ಇಲ್ವಲ್ಲ. ನಿನ್ನ ತೀಟೆಗೆ, ನಿನ್ನ ಹೊಟ್ಟೆಪಾಡಿಗೆ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ, ನಡು ಬಗ್ಸಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಒಂದು ಮಣ್ಣು ಕೆಲಸ ಮಾಡೋ, ಗಾರೆ ಕೆಲಸ ಮಾಡೋಗಲ್ಲಿ ಅಯೋಗ್ಯ, ಅವಿವೇಕಿ. ಕೊಡ್ತಾರೆ ಇನ್ನು 600 ರೂಪಾಯಿ 700 ರೂಪಾಯಿ ಸಂಬಳ ಕೊಡ್ತಾರೆ. ಈಗ ಬೇಕಪ್ಪ, ಯಾಕೆ ಭಿಕ್ಷೆ ಬಿಡ್ತಾ ಇದ್ದೀರಿ ಈ ರೀತಿ? ಬಡ ಜನಗಳ ಹತ್ರ ಅವ್ರು ಎಷ್ಟು ಕಷ್ಟದಲ್ಲಿ ಇರ್ತಾರೋ, 100 ರೂಪಾಯಿ 10 ರೂಪಾಯಿ ಅಂತ ಭಿಕ್ಷೆ ಬಿಡ್ತಿಯಲ್ಲ, ನಾಚಿಕೆ ಆಗಲ್ಲ? ಹೋಗಿ ಎಲ್ಲಾದ್ರೂ ಹೋಗಿ ಆಳ್ಬಾವಿ ಬಿದ್ದು ಸಾಯ್ಬೇಕಲ್ವೇನೋ ಈ ಥರದ್ದು ಭಿಕ್ಷೆ ಬಿಡೋದಕ್ಕಿಂತ? ನಾಚಿಕೆ ಆಗಲ್ವಾ? ಮಾನ ಮರ್ಯಾದಿಲ್ವಾ ನಿನಗೆ? ಇದನ್ನ ಪ್ರಶ್ನೆ ಮಾಡಿಬಿಟ್ರೆ ನೋಡಿ, ಹಿಂದೂ ಧರ್ಮದ ರಕ್ಷಣೆಗೆ ಪ್ರಾಮಾಣಿಕವಾದ ಧರ್ಮದ ಕೆಲಸವನ್ನು ಯಾರಾದರೂ ಮಾಡಿ, ಧರ್ಮ ರಕ್ಷಣೆ ಯಾರು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಧರ್ಮ ಇವ್ರು ಯಾರಾದರೂ ರಕ್ಷಣೆ ಮಾಡಲೇಬೇಕು ಅನ್ನೋ ಥರದಲ್ಲಿದ್ದಿದ್ರೆ ಆಗ ಬಂದಂಥ ದಾಳಿಕೋರರಿಂದ ರಕ್ಷಣೆ ಮಾಡ್ಕೊಬೇಕಾಯ್ತು. ಅಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಕೋರರು ನಮ್ಮ ಮೇಲೆ ಬಂದರೂ ಕೂಡ ಹಿಂದೂ ಧರ್ಮವನ್ನು ಇಂಥವ್ರು ಯಾರು ನಾಲಾಯಕಗಳು ರಕ್ಷಣೆ ಮಾಡಿದ್ದಲ್ಲ, ತನ್ನಕ್ಕೆ ತಾನೇ ರಕ್ಷಣೆ ಮಾಡಿಕೊಡುತ್ತೆ. ನಮ್ಮದೊಂದು ಅಲ್ಲಿ ಒಂದು ಸೇವೆ ಇರುತ್ತೆ ಅಷ್ಟೇ. ಸೊ ಆ ರೀತಿಯಾದಾದರೂ ಕೆಲಸ ಮಾಡ್ತಾನೆ ಅವನು ಅಯೋಗ್ಯ? ಇಲ್ಲ. ಇವನು ತಲೆ ಹಿಡ್ಕ ಕೇಸ್ ಇದೆಯಲ್ಲ, ಎಳೆಯಾಗಿ ನಾನು ಬಿಚ್ಚಿ ಹೇಳಿದ್ದೀನಿ. ನನ್ನ ಯೂಟ್ಯೂಬ್ನಲ್ಲಿ ಇವತ್ತೂ ಕೂಡ ಇದೆ. ಮತ್ತು ಇನ್ನೊಂದು ಆರೋಪಗಳು ಮಾಡ್ತಾ ಇದ್ದೆ, ಒಂದೊಂದೇ ಆರೋಪಗಳೇ ಹೇಳ್ತೀನಿ ನಾನು. ಯೂಟ್ಯೂಬ್ನಲ್ಲಿ ದುಡಿಮೆ ಮಾಡೋದಕ್ಕೋಸ್ಕರ ವಿಡಿಯೋ ಮಾಡಿ ಎಲ್ಲ ಶೇರ್ ಮಾಡಿ, ಲೇ ಬೇಕುಪ್ಪ ಅಯೋಗ್ ಮುಂಡೆದೆ ತಲೆ ಇದೆಯೇನೋ ನಿನಗೆ? ಲೇ, ನಾನು ವಿಡಿಯೋ ಮಾಡಿ ಯಾರು ಶೇರ್ ಮಾಡಬೇಡಿ, ಯಾರು ಕೂಡ ನಿಮ್ಮ ಅಕೌಂಟ್ಗೆ ಹಾಕಬೇಡಿ ಅಂತಂದರೆ ನನಗೆ ದುಡ್ಡು ಬರುತ್ತಪ್ಪ. ಎಲ್ಲ ನನ್ನ ಅಕೌಂಟಲ್ಲೇ ಬಂದು ನೋಡಿದ್ರೆ ದುಡ್ಡು ಬರುತ್ತೆ. ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ನಿಮ್ಮ ಅಕೌಂಟಲ್ಲಿ ಹಾಕ್ಕೊಳ್ಳಿ ಅಂತ. ಅಂದರೆ ನಾನು ಆ ಮಾನಿಟೈಸೇಷನ್ನ ನಾನು ಕ್ಲೈಮ್ ಮಾಡ್ತಾ ಇಲ್ಲ ಅಂತಲ್ವಾ? ಅಂದರೆ ದುಡ್ಡು ನನಗೆ ಬರಬೇಕು. ಪುಟ್ಕೋಸಿ ಯೂಟ್ಯೂಬಲ್ಲಿ ದುಡಿಯೋ ಥರದಲ್ಲಿ ಹರಿಸಿದ್ದಾನೆ ಅಂತ ತಿಳ್ಕೊಂಡಿದ್ಯಾ? ನಾನು ಎಷ್ಟು ಶ್ರದ್ಧೆಯಿಂದ ಹೋರಾಟ ಮಾಡ್ತೀನೋ ಅಷ್ಟೇ ಶ್ರದ್ಧೆಯಿಂದ ಜೀವನವನ್ನು ಕಟ್ಕೊಂಡಿದ್ದೀನಿ, ಅಷ್ಟೇ ಶ್ರದ್ಧೆಯಿಂದ ಬಿಸ್ನೆಸ್ಸನ್ನು ಮಾಡಿದ್ದೀನಿ ನಾನು. ನನಗೆ ಕೇವಲ ಇವಾಗ 37 ವರ್ಷ. ಈಗ ಈ ಆಗಸ್ಟು ಮುಗಿದ್ರೆ 37 ಕಂಪ್ಲೀಟ್ ಆಗುತ್ತೆ. 37 ವರ್ಷ. 37 ವರ್ಷಕ್ಕೆ ನಾನು ಪಟ್ಟಿರುವಂಥ ಕಷ್ಟ, ನಾನು ದುಡಿಮೆ ಮಾಡಿರುವಂಥ ದುಡಿಮೆ ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಯಾವುದೋ ಒಂದು ಹಾಕಿದೆಯಲ್ಲ, ಆ ಮನೆ ಕಡ್ದಂಥದ್ದು ಯಾವ ಗೊತ್ತಾ? ನಾನು 25 ವರ್ಷ ಹುಡುಗ ಇರುವಾಗ, 25 ವರ್ಷದ ಹುಡುಗ ಇರುವಾಗ ನಾನು ಆ ಮನೆಯನ್ನು ಕಟ್ಟಿದಂಥದ್ದು. ಆ ಮನೆ ಇವತ್ತು ಕೂಡ 2.25 ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತೆ. 4 ಅಂತಸ್ತಿನ ಮನೆ ಅದು. 2.25 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಆಯ್ತಲ್ಲ, ನಿನ್ನಂಥ ಚಿಲ್ಲರೆ ಅಲ್ಲ. ಮತ್ತು ಇವ್ರಿಗೆ ಹೆಂಗೆ ಸಾಲ ಕೊಟ್ಬಿಟ್ರು? ನನಗೆ 1.5-2 ಕೋಟಿ ಸಾಲ ಕೊಡ್ತಾ ಇದ್ದಾರೆ ಅಂದರೆ ಕನಿಷ್ಠ ನಾವು 4 ಕೋಟಿ ಅಥವಾ 3 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಯನ್ನು ಪ್ಲೆಜ್ ಮಾಡಬೇಕು. ಆ ಜ್ಞಾನ ಇರಬೇಕಲ್ವ ನಿನಗೆ? ಮತ್ತು ನೀನೇ ಹೇಳ್ತಿದ್ದೆ ಏನು ಈತ ರೋಲ್ ಕಾಲ್ ಮಾಡೋರು ಯಾರಾದರೂ ಈ ರೀತಿ ಕೋಟ್ಯಾಂತರ ರೂಪಾಯಿ, ನಿನಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ನಾನು. ಮೊದಲನೇದಾಗಿ ಈ ಪಿಂಪ್ ಪುನೀತನಿಗೆ ನಾನು ತುಂಬ ಹೃದಯದ
ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ನನ್ನ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಜನರ ಮುಂದೆ ಇಟ್ಟಿದೆಯಾ. ಸೊ ನಾನು ಅಪ್ಪ ಪೋಲಿ, ನಿನ್ನಂಗೆ ಅಪ್ಪ ಪೋಲಿ ಅಲ್ಲ, ನಿನ್ನ ರೀತಿ ಪೇಟಿಎಮ್ನಲ್ಲಿ ಭಿಕ್ಷೆ ಬೇಡವನಲ್ಲ. ಹರೀಶ್ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂಥ ವ್ಯವಹಾರಸ್ಥ ಅಂತೇಳಿ ಇಡೀ ಕರ್ನಾಟಕದ ಮುಂದೆ ತೆರೆದಿಟ್ಟಿದೆಯಾ. ಸ್ನೇಹಿತರೆ, ಇವನ ಬೌದ್ಧಿಕ ದಿವಾಳಿತನ ಎಷ್ಟಿದೆ ಅಂತಂದರೆ ನೋಡಿ, ನಾನು ಆ ಹಿಂದಿಂದು ಒಂದು ಚೂರು ಹೇಳ್ಬಿಟ್ಟು ನಂತರ ಇದರದ್ದು ವಿಚಾರಕ್ಕೆ ಬರ್ತೀನಿ, ಬ್ಯಾಂಕಿನ ವಿಚಾರಕ್ಕೆ ಬರ್ತೀನಿ. ಭಿಕ್ಷೆ ಬೇಡೋದು ಶ್ರೇಷ್ಠ ಅಂತ ತಿಳ್ಕೊಂಡು ಆ ವಾದವನ್ನು ಹಿಂಗೆ ಮೀಸೆ ಮಾಡ್ಕೊತೀವಲ್ಲೋ, ನಾಚಿಕೆ ಆಗಲ್ಲ. ಮೀಸೆ ಜಿಳ್ಳೆಗಳಿಗೂ ಮೀಸೆ ಇರುತ್ತೆ ಕಣೋ, ಕರಡಿಗೂ ಮೀಸೆ ಇರುತ್ತೆ ಕಣೋ, ಕೋತಿ ಮುಂಡದೆ ಮೀಸೆ ತಿರುವುದು ಹಿಂಗಲ್ಲ ಕಣೋ. ತೊಡೆ ತಟ್ಟಿ ಹೋಗಿ ದಡ ಬಗ್ಸಿ ದುಡ್ದು ಆ ದುಡ್ಡಲ್ಲಿ ಹಿಂದೂಗಳ ಸೇವೆಯನ್ನು ಮಾಡು, ಆವಾಗ ಮೀಸೆ ತಿರುಗಿಸಿಂಗೆ. ನಂತರ ನಾನು ಕನ್ನಡದ ಕೆಲಸ ಮಾಡ್ತಾ ಇರೋದು ನನ್ನ ಸ್ವಂತ ದುಡ್ಡಿನಲ್ಲಿ. ಆಮೇಲೆ ನನ್ನ ತಾತ ಬಿ ಎಲ್ ಎಂಪ್ಲಾಯ್, ಕೇಂದ್ರ ಸರ್ಕಾರಿ ನೌಕರ. ನಮ್ಮ ತಾತ ನನ್ನ ತಂದೆಯ ತಂದೆನೇ ಕೇಂದ್ರ ಸರ್ಕಾರ ನೌಕರ. ನನ್ನ ತಂದೆ ಸೇಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು, ಆಯ್ತಲ್ಲ. ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದಂಥವ್ರು, 25 ವರ್ಷಗಳ ಕಾಲ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿರುವಂಥವ್ರು, ಆಯ್ತಲ್ಲ. ನನ್ನ ತಾಯಿಯ ತಂದೆ ಮಿಲ್ಟ್ರಿ ಉನ್ನತ ಅಧಿಕಾರಿಯಾಗಿದ್ದಂಥವ್ರು. ನಮ್ದೊಂದು ಸ್ಥಿತಿವಂತ ಕುಟುಂಬ. ಇವತ್ತು ಬೆಂಗಳೂರಲ್ಲಿ ಎಕರೆಗಟ್ಟಲೆ ಜಮೀನಿದೆ ಕಣ್ಣ. ನೀನು ಯಾವುದೋ ಪುಟ್ಕೋಸಿ ಹೇಳ್ತಿದ್ದ ನಿನ್ನ ಹಾಸನದಲ್ಲಿ ಏನೋ ಇದೆ ಅಂತೇಳಿ. ನನಗೇನು ಗೆಲಿ ಮಾಡುವಂಥ ಅವಶ್ಯಕತೆ ಇಲ್ಲ, ಮತ್ತು ನಂದನ್ನು ಬೆಂತಟ್ಕೊಳ್ಳುವಂಥ ಅನಿವಾರ್ಯತೆ ಕೂಡ ಇಲ್ಲ. ನನಗಿರುತ್ತೆ, ನಿಂದು ಕೂಡ ಗೌರವಿಸ್ತೀನಿ. ಪಾಪ ನಿನ್ನ ತಂದೆ ತಾಯಿ ನೋಡ್ರೆ ನನಗೆ ಬೇಸರ ಆಗುತ್ತೆ. ನಿನ್ನ ತಂದೆ ತಾಯಿ ವಿಚಾರವಾಗಿ ಅಥವಾ ನಿನ್ನ ಕುಟುಂಬದ ವಿಚಾರವಾಗಿ ನೀನು ಅಸಹ್ಯವಾಗಿ ಮಾತಾಡ್ತಿಲ್ಲ, ಆ ರೀತಿ ನಾನು ಮಾತಾಡ್ಲಾರೆ. ಎಲ್ಲರಿಗೂ ತಂದೆ ತಾಯಿನಿ, ನಿನಗೂ ತಂದೆ ತಾಯಿ ಆದಮೇಲೆ ನನಗೂ ಕೂಡ ಅವ್ರ ತಂದೆ ತಾಯಿ ರೀತಿಯಲ್ಲೇ ನಾನು ಅವರನ್ನು ಹೀಯಾಳಿಸ್ಲಾರೆ. ಆದರೆ ನೀನು ಹೇಳ್ತಿದ್ದಲ್ಲ ನಂದು ಅಷ್ಟು ಜಮೀನಿದೆ ಇಷ್ಟು ಜಮೀನಿದೆ. ಇಲ್ಲಿ ಬೆಂಗಳೂರಿನಲ್ಲಿ ನಂದಿರುವಂಥ 2 ಸೈಟು, 2 ಸೈಟ್ಗೆ ಬೆಲೆ ಬಾಳಲ್ಲ ನಿಮ್ಮ ಜಮೀನು, ಗೊತ್ತಲ್ಲ. ಆ ರೀತಿಯಾದಂಥ ಆಸ್ತಿಯನ್ನು ನಾನು ಸಂಪಾದನೆ ನನ್ನ ತಂದೆ ಆಸ್ತಿ ಅಲ್ಲ, ಬರೆದಿಟ್ಕೋ. ನಾನು ಸಂಪಾದನೆ ಮಾಡಿರುವಂಥ ಆಸ್ತಿ, ಹರೀಶ್ ಸಂಪಾದನೆ ಮಾಡಿರುವಂಥ ಆಸ್ತಿ. ನಿಂದು ಯಾವುದೋ ಹೇಳ್ತಿದ್ದಲ್ಲ ಅಮ್ಮಮ್ಮ ಅಂದರೆ ಎಷ್ಟು ಬೆಲೆ ಬರ್ಬೋದು, 1 ಕೋಟಿ 2 ಕೋಟಿ ಇಲ್ಲ 5 ಕೋಟಿ ಬೆಲೆ ಬಾಳ್ಬೋದು. ನಿನ್ನ ಜಮೀನು ನಿಂದಲ್ಲ, ಅದು ನಿನ್ನ ನಡಬಗ್ಸ್ ದುಡ್ದಿರಲ್ಲ. ನಿಮ್ಮ ತಂದೆನೋ ಪಾಪ ನಿಮ್ಮ ತಾತನ ಯಾರೋ ಮಾಡಿರ್ತಾರೆ. ಒಂದು 5 ಕೋಟಿ ಬೆಲೆ ಬಾಳ್ಬೋದಾ? ಆದ್ರೆ 15ರಿಂದ 20 ಪಟ್ಟಿದೆ ಆಸ್ತಿ ನಂದು. ಹರೀಶ್ ದುಡ್ದಿರೋಂಥದ್ದು, ನಮ್ಮ ತಂದೆದಲ್ಲ, ಹರೀಶ್ ದುಡ್ದಿರುವಂಥದ್ದು. ಅಷ್ಟು ಶ್ರದ್ಧೆಯಿಂದ ಬಿಸ್ನೆಸ್ ಮಾಡಿದ್ದೀನಿ. ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸನ್ನು ಕಟ್ತೀನಿ ನಾನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸನ್ನು ಕಟ್ತೀನಿ. ನಾನು ತಿರುಗಿಸ್ಬೇಕಾಗಿರೋದು ಮೀಸೆ. ಹೀಗೆ ನೀನಲ್ಲ, ಭಿಕ್ಷೆ ಬೇಡವನಲ್ಲ ಕಣೋ. ತಲೆ ಹಿಡ್ಕ ಕೆಲಸ ಮಾಡ್ತಾ ಇದೆಯಾ ಅಂತ ನೀನೇ ಒಪ್ಕೊಂಡಿರುವಂಥವನು. ಪಾಪ ಅಮಾಯಕ ಮುಸಲ್ಮಾನರನ್ನ ನಡು ರಸ್ತೆಯಲ್ಲಿ ಕೊಲ್ಲುವಂಥ ನಿನ್ನ ಹೀನ ಮನಸ್ಥಿತಿ ಇದೆಯಲ್ಲ, ಮನುಷ್ಯರಂತ ಕಾಣದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ನೀನು ಕೊಲೆ ಮಾಡುವಂಥ ಆರೋಪ ಇದೆ ನಿನ್ನ ಮೇಲೆ, ತಲೆ ಹಿಡ್ಕತನ ಆರೋಪ ಇದೆ ನಿನ್ನ ಮೇಲೆ. ಈ ಥರದ ಆರೋಪಗಳನ್ನು ಹರೀಶ್ ಮೇಲೆ ಏನಾದರೂ ಇದೆಯಾ? ಆ ರೀತಿಯಾದಂಥದ್ದನ್ನು ಬಯಲ್ಗೆಳಿ. ನೀನು ಹರೀಶನ್ನ ಟ್ರೋಲ್ ಮಾಡಬೇಕಾಗಿರೋದು ಎಂಥ ವಿಚಾರದಲ್ಲಿ ಅಂದರೆ, ಹರೀಶ್ ಎಲ್ಲೆಲ್ಲಿ ರೋಲ್ ಕಾಲ್ ಮಾಡಿದ್ದಾನೆ ಹೇಳ್ತಿರಲ್ಲ, ರೋಲ್ ಕಾಲ್ ಅಂತೇಳಿ. ಒಂದೇ ₹1 ಈ ನೋಡ್ತಾ ಇರುವಂಥ ನನ್ನ ವಿರೋಧಿಗಳಿಗೆಲ್ರಿಗೂ ಕೂಡ ಒಂದೇ ₹1 ಹರೀಶ್ ಎಲ್ಲಾದರೂ ರೋಲ್ ಕಾಲ್ ಬೇಡ ದೇಣಿಗೆ ಈಸ್ಕೊಂಡಿದ್ದಾನೆ ಅಂತೇಳಿ ಪ್ರೂವ್ ಮಾಡಿಬಿಟ್ರೆ ನಾನು ಸಾರ್ವಜನಿಕ ಜೀವನದಿಂದ ನಿವೃತ್ತಿ. ಆ ರೀತಿಯಾಗಿ ಬದುಕ್ತಾ ಇರುವಂಥವ್ನು ನಾನು ಕೊಟ್ಟಿರುವಂಥ ದೇಣಿಗೆಗಳಿದ್ದಲ್ಲವ ಇದಾವಲ್ಲ, ನಾನು ಕೊಟ್ಟಿರೋಂಥ ದೇಣಿಗೆ ನಿನ್ನ ಜೀವನದಲ್ಲಿ ಕೊಡ್ಲಿಕ್ಕಾಗಲ್ಲ, ಆಯ್ತಲ್ಲ. ನಾನು ಇವಾಗೆಲ್ಲ 25 ವರ್ಷದಲ್ಲಿ ನಾನು ಕೊಟ್ಟಿರುವಂಥ ದೇಣಿಗೆಗಳಿದ್ದಾವಲ್ಲ, ದೇಣಿಗೆಗಳು ಕೊಡೋಕ್ಕಾಗಲ್ಲ. ಇವತ್ತು ಕೂಡ ಗಣೇಶ ಹಬ್ಬ ಬಂದರೆ ನಮ್ಮ ಸುತ್ತಮುತ್ತಲಿನ ಊರುಗಳಿಗೆ ಕೊಡ್ತೀನಲ್ಲ, ಅದು ನೀನು ವರ್ಷದಲ್ಲಿ ದುಡಿಯಲ್ಲ. ನಾನು ಗಣೇಶ ಹಬ್ಬಕ್ಕೆ ಫಂಡ್ ಕೊಡ್ತೀನಲ್ಲ, ಅದನ್ನು ನೀನು ವರ್ಷ ಪೂರ್ತಿ ದುಡಿಯೋದಕ್ಕಾಗಲ್ಲ ಕಣೋ, ಅಯೋಗ್ಯ, ತಿಳ್ಕೊ, ಆಯ್ತಲ್ಲ. ಹಾಗೆ ನಾನು ಹೇಳೋದೇನು ಅಂದರೆ, ಧರ್ಮ ರಕ್ಷಣೆ ಮಾಡುವಂಥವ್ರು ಭಿಕ್ಷೆ. ಇವನು ಯಾವ ರೀತಿ ನೆರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ, ನೋಡಿ ಹರೀಶ್ ನನ್ನ ಬೈತಾ ಇದ್ದಾನೆ. ಹರೀಶನ್ನ ನಾನು ಎದುರಾಕೊಬೇಕಾದ್ರೆ ನನಗೆ ದುಡ್ಡು ಕೊಡಿ ನೀವೆಲ್ಲ ಅಂತ ಕೇಳಿ. ನಾಚಿಕೆ ಆಗಲ್ಲ ನಿನಗೆ? ಮಾನ ಮರ್ಯಾದಿಲ್ಲ ನಿನಗೆ? ಅದಕ್ಕೆ ಅವನು ಒಬ್ಬ ಹೆಗಡೆ ಏನೋ ವಿಕ್ರಮ್ ಹೆಗಡೆ, ಇವನು 25,000 ಕೊಟ್ಟಿರೋದು ನಿನ್ನ ಮೇಲಿಂದ ಅಭಿಮಾನಕ್ಕಲ್ಲ ಕಣಪ್ಪ. ಹರೀಶ್ ಮೇಲಿರುವಂಥ ದ್ವೇಷಕ್ಕೆ. ಭೈರಪ್ಪ ಹರೀಶ್ ಕುಮಾರ್ ಅನ್ನುವಂಥ ಹೆಸರಿಗೆ ಯಾವ ತಾಕತ್ತಿದೆ ಅಂತ ನಿನಗೆ ಗೊತ್ತಾಗಿರ್ಬೇಕು. ಹರೀಶ್ ಕುಮಾರ್ ಒಂದೇ ಒಂದು ಕಮೆಂಟ್ಗೆ ನಿನಗೆ 25,000 ಬಂದು ಬಿದ್ದಿದೆ. ಜೊತೆಗೆ ಇನ್ನೂ ನಾನು ಬೈತಾ ಇರೋ, ನನ್ನ ಬಗ್ಗೆ ಟ್ರೋಲ್ ಮಾಡ್ತಾ ಇರೋ, ನನ್ನ ಬಗ್ಗೆ ವಿಡಿಯೋಗಳು ಮಾಡ್ತಾ ಇರೋ, ಹೆಚ್ಚಾಗಿ ನೀನು ಬಿಸ್ನೆಸ್ ಆಗುತ್ತೆ ನಿನಗೆ. ಆ ಕೆಪಾಸಿಟಿ ಭೈರಪ್ಪ ಹರೀಶ್ ಕುಮಾರ್ ಅನ್ನುವಂಥ ಹೆಸರಿಗಿದೆ ಕಣೋ, ನಾಲಾಯಕ್.
ನಮ್ಮನೆ ನೆನ್ನೆ ನಮ್ಮ ಬ್ರೂನದ್ ಬರ್ತಡೇ ಮಾಡಿದ್ವಲ್ಲ, ನಿಮ್ಗೆ ಯಾವನೋ ಮಹೇಶ್ ವಿಕ್ರಮ್ ಹೆಗಡೆ ಕೊಟ್ಟಿದ್ದೇನಲ್ಲ ದುಡ್ಡು, ಅದನ್ನು ಒಂದು ತಿಂಗಳಿಗೆ ನಾನು ನಾಯಿಗೆ ಖರ್ಚು ಮಾಡ್ತೀನಿ. ನಾನು 2 ಸಾಕಿದ್ದೀನಿ, ನಾನು ಪ್ರೀತಿಯಿಂದ ಸಾಕಿದ್ದೀನಿ. ನಾಯಿ ಅಂತ ಹೇಳಲಾರೆ, ಕ್ಷಮಿಸಿ. ನನ್ನ ಪ್ರೀತಿಯ ಮನೆ ಸದಸ್ಯರು, ಅದಕ್ಕೆ ಖರ್ಚು ಮಾಡ್ತೀನಿ ನಾನು. ಜ್ಞಾನ ಇಟ್ಕೊಂಡು ಮಾತಾಡೋದಲ್ಲ, ಮಾತಾಡಬೇಕು. ಬಾಯಿಗೆ ಬಂದಂಗೆ ಮಾತಾಡೋದಲ್ಲ, ಏನೇನೋ ಆರೋಪ ಮಾಡೋದಲ್ಲ. ನೀನು ಆರೋಪ ಮಾಡಬೇಕಾಗಿರುವಂಥದ್ದು ನನ್ನ ಮೋಸದ ಕತೆಗಳನ್ನು, ನನ್ನ ಹಲಾಲ್ ಟೋಪಿ ಕೆಲಸಗಳನ್ನು, ನನ್ನ ಬೇರೆ ಬೇರೆಯಾದ ಹಗರಣಗಳನ್ನು. ಯಾವುದಾದ್ರು ಒಂದೇ ಒಂದು, ನೀನು 1000 ಹುಡುಕು. ನನ್ನ ವಿರೋಧಿಗಳು ಎಷ್ಟು ಜನ ಹುಡುಕಿದ್ರು, ಎಷ್ಟು ಜನ ವಿರೋಧನ ಕಟ್ಕೊಂಡಿದ್ದೀನಿ. ನಿಮ್ಮ BJP ಪಕ್ಷದಲ್ಲಿ ಏನು ಕಮ್ಮಿ ವಿರೋಧಿಗಳಿದ್ದಾರಾ? ನನಗೆ ಕಮ್ಮಿ ವಿರೋಧಿಗಳಿದ್ದಾರಾ? ನನ್ನ ಕೊಲೆ ಮಾಡ್ತೀನಿ ಅಂದರು, ನಿನ್ನ ರಸ್ತೆಯಲ್ಲಿ ಗುಂಡಿಟ್ಕೊಳ್ತೀನಿ ಅಂತಂದರು, ನಿನ್ನ ರಸ್ತೆಯಲ್ಲಿ ಓಡಾಡು ಬಾ ನೋಡೋಣ ಅಂದರು. ಅವನು ಯಾರೋ ಮಂಗ್ಳೂರು ಬಂದ್ಬಿಡು ನೋಡೋಣ, ನೀನು ಮಂಗ್ಳೂರಿಗೆ ಮೊನ್ನೆ ಬಂದಿದ್ದೆ, 4 ದಿವಸ ಇದ್ನಲ್ಲಪ್ಪ, 2 ಸಲ ಬಂದಿದ್ದೆ, ಯಾರು ಬಂದೇ ಇಲ್ಲ. ಮಂಗಳೂರಲ್ಲಿ ಇದ್ದೀನಿ ಅಂತ ಸ್ಟೇಟಸ್ ಕೂಡ ಹಾಕಿದ್ದೆ, ಯಾರು ಬರಲಿಲ್ಲ. ನಿನ್ನ ಸಾಯಿಸ್ಬಿಡ್ತೀನಿ. ಏನು ನಾನೇನು ಕೋಳಿ ಮರಿನಾ ಅಥವಾ ಕುರಿ ಮರಿನಾ ಹಂಗೆ ಕತ್ತಿ ಸಾಯಿಸ್ಬಿಡೋದಕ್ಕೆ? ಹರೀಶ್ ಇಂಥದ್ದನ್ನೆಲ್ಲ ಜಗ್ಗಲ್ಲ, ಇಂಥದನ್ನೆಲ್ಲ ನೋಡ್ಕೊಂಡು ಬಂದಿರೋದು. ನೀನು ಚಿಲ್ಲರೆ ಜುಟ್ಟು ಕೊಡೋ, ನಿನ್ನೆ ಮನೆ ಬಂದಿರೋದು ಚಳುವಳಿಗೆ, ಜುಟ್ಟು ಚಳುವಳಿ ಎಲ್ಲ ನೀನು ಮಾಡ್ತಾ ಇರೋದು. ನೀನು ಮಾಡ್ತಾ ಇರೋದು ಅದೇ ಪಿಂಪ್ ಕೆಲಸ. ಏನೇನು ಮಾಡ್ತಾ ಇದೆಯೋ ಪಾಪ, ನಿನ್ನ ಜೊತೆ ಅದು ಯಾರ್ಯಾರೋ ಪಾಪ ಹೆಣ್ಮಕ್ಳುಗಳು ಬರ್ತಾರೆ, ಎಚ್ಚರಿಕೆಯಿಂದ ಇರಲಿಕ್ಕೆ ಹೆಣ್ಮಕ್ಳುಗಳಿಗೆ ಹೇಳ್ಬೇಕು ಪಾಪ. ಸೊ ಅದೆಲ್ಲ ನಮ್ಮ ಜವಾಬ್ದಾರಿ. ಹಾಗಾಗಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡೋದು. ನೀನು ತಲೆ ಕೆಳಗೆ ಮಾಡು, ನಾನು ಓಪನ್ ಚಾಲೆಂಜ್ ಹೇಳ್ತೀನಿ. ನೀನು ತಲೆ ಕೆಳಗೆ ಮಾಡು ಹರೀಶ್, ಒಂದೇ ಒಂದು ನ್ಯೂನತೆ ತೋರಿಸು, ನಿನ್ನ ಕಾಲು ಕೆಳಗೆ ಹೋಗ್ತೇನೆ, ಸಾರ್ವಜನಿಕ ಜೀವನದಿಂದ ನಿವೃತ್ತಿ ತಗೊತೀನಿ, ಆಯ್ತಲ್ಲ. ಇನ್ನೂ ಅಷ್ಟೊಂದು ಯಾರೋ ಕಾಂಗ್ರೆಸ್ ಬಕೆಟ್ ಎಲ್ಲ ಕಾಣಲು ಯಾವನ ಬೇವರ್ಸಿ ಕಾಂಗ್ರೆಸ್ನವನೇ ಅಂತ ಹೇಳಲು ಯಾಕೋ? ನೀನು ಕಾಂಗ್ರೆಸ್ ಬಕೆಟ್, ನೀನು BJP ಬಕೆಟ್ ಅಲ್ವಾ? ಜ್ಞಾನ ಇಲ್ವಾ? ಇಲ್ಲಿ ಬಂದು ಕಾಂಗ್ರೆಸ್ ಬಕೆಟು, ಇಲ್ಲಿ ಬಂದು ಇನ್ನೊಂದು ಅಂತ ಹೇಳೋದು. ಓಪನ್ ಆಗಿ ಹೇಳಿ ನಾನು ಕಾಂಗ್ರೆಸ್ ಪರ ಅಂತ. ನನಗೇನು ಸೂಲಿ ಬೇಲಿ ಥರ ನಾನು BJP ಅವನಲ್ಲ, ನನಗೂ BJPಗೆ ಸಂಬಂಧ ಇಲ್ಲ ಅಂದ್ಕೊಂಡು ಪುಂಗಿ ಊದೋದಲ್ಲ ಎಲ್ಲ ಕಡೆ BJP ಪರ. ನಾನು ಓಪನ್ ಆಗಿ ಹೇಳ್ಕೊಂಡು, ನಾನು ಕನ್ನಡ ಪರ ಹೋರಾಟಗಾರ, ಕಾಂಗ್ರೆಸ್ ಪರವಾಗಿ ಮೃದು ಧೋರಣೆ ಇರುವಂಥ ರಾಜಕೀಯ ವಿಚಾರ ಬಗ್ಗೆ ಕಾಂಗ್ರೆಸ್ಸನ್ನು ಬೆಂಬಲಿಸುವಂಥ ಹುಡುಗ ನಾನು. ಅದನ್ನು ಓಪನ್ ಆಗಿ ಹೇಳ್ತೀನಿ. ನನಗೇನು ನಾಚಿಕೆ ಇಲ್ಲ. ಸೂಲಿ ಬೇಲಿ ಥರ ಮುಚ್ಚುಮರೆ ಇಟ್ಟರೆ ನನಗೇನು ಬೇಕಾಗಿಲ್ಲ, ನನಗೇನು ಅವಶ್ಯಕತೆ ಇಲ್ಲ. ನಾನು ಕಾಂಗ್ರೆಸ್ ಪರವಾಗಿರುವಂಥ ವ್ಯಕ್ತಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಕೆಟ್ ಅದಕ್ಕೆ ಕಾಂಗ್ರೆಸ್ಸಿಗ ಅಂತ ಕರೀರಿ, ತೊಂದರೆ ಇಲ್ಲ, ಐ ಡೋಂಟ್ ಕೇರ್. ನನ್ನ ವೈಯಕ್ತಿಕ ಅದು, ನನ್ನ ರಾಜಕೀಯ, ನನ್ನ ವೈಯಕ್ತಿಕ, ನಾನು ಡಿಸೈಡ್ ಮಾಡಬೇಕು. ನೀವ್ಯಾರೋ ಹಲ್ಕ ನನ್ನ ಮಕ್ಕಳು, ನೀವು ಡಿಸೈಡ್ ಮಾಡೋದಕ್ಕೆ, ನೀವ್ಯಾರು ಅಯೋಗ್ಯರೋ ಅದನ್ನು ಪ್ರಶ್ನೆ ಮಾಡೋದಕ್ಕೆ. ನೋಡಿ, ಕನ್ನಡ ಚಳುವಳಿ ಇದೆಯಲ್ಲ, ಅದು ನಾನು ಆಯ್ಕೆ ಮಾಡ್ಕೊಂಡಿರೋದು. ಯಾರು ಕನ್ನಡ ಬಂದು ನನ್ನ ಹೋರಾಟ ಮಾಡಪ್ಪ, ನನ್ನ ಭಾಷೆ ನಾನು ಉಳಿಸುವಂತೇಳಿ ಯಾರು ಕರೆದಿಲ್ಲ. ನನ್ನ ಆಯ್ಕೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಒಬ್ಬ ಕನ್ನಡ ಹೋರಾಟಗಾರನಿಗೆ ರಾಜಕೀಯ ಅನುಭವಗಳು ಅಥವಾ ರಾಜಕೀಯ ಅಭಿಪ್ರಾಯ ಇರಬಾರ್ದು ಅಂತ ಕಾನೂನು ಇದೆಯಾ? ನೀನು ಕನ್ನಡ ಪರ ಹೋರಾಟಗಾರ ರಾಜಕೀಯ ಆಗಬೇಕು? ಅಯೋಗ್ಯರ. ಕನ್ನಡ ಪರ ಹೋರಾಟಗಾರರು ರಾಜಕೀಯ ಮಾಡಬೇಕು, ಕನ್ನಡ ಪರ ಹೋರಾಟಗಾರರು ರಾಜಕೀಯಕ್ಕೆ ಬರಬೇಕು. ರಾಜಕೀಯ ಮಾಡದೇ ಇರುವ ಕಾರಣಕ್ಕೆ ಇವತ್ತು ಕನ್ನಡ ಈ ಪರಿಸ್ಥಿತಿಗೆ ಬಂದಿರುವಂಥದ್ದು. ಕನ್ನಡ ಕೇಂದ್ರಿತ ರಾಜಕಾರಣ ಏನಾದರೂ ಆಗಿದ್ದಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಮೊದಲು ರಾಜಕೀಯ ಪ್ರಾರಂಭ ಮಾಡಬೇಕು, ರಾಜಕೀಯ ಪಕ್ಷಗಳ ಜೊತೆ ಸೇರ್ಕೊಬೇಕು, ಮತ್ತೆ ಅಲ್ಲಿ ಕನ್ನಡೀಕರಣ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕ್ಲಿಯರ್ ಆಯ್ತಲ್ಲ? ಭಿಕ್ಷೆ ಬೇಡುವಂಥದ್ದು 10 ರೂಪಾಯಿ 100 ರೂಪಾಯಿ. ನಮ್ಮನೆ ಒಬ್ಬ ಹುಡುಗನ ಇಟ್ಕೊಂಡಿದ್ದೆ ಗೇಟ್ ಕಾಯೋದಕ್ಕೆ, ಅವ್ನು ಬಿಟ್ಬಿಟ್ಟಿದ್ದಾನೆ ಪಾಪ. ಬಂದು ನಿನಗೆ ಆ ಕೆಲಸ ಕೊಡ್ತೀನಿ, 12,000 ರೂಪಾಯಿ ಸಂಬಳ ಕೊಡ್ತೀನಿ, 3 ಹೊತ್ತು ಊಟ ಕೊಡ್ತೀನಿ, ಮಲ್ಕೊಳ್ಳೋದಕ್ಕೆ ಇಲ್ಲಿ ಜಾಗ ಕೊಡ್ತೀನಿ. ನಮ್ಮನೆ ಸೆಕ್ಯೂರಿಟಿ ಕೆಲಸ ಮಾಡೋಂಗಿದ್ರೆ ಮಾಡು, ಆಯಿತಾ? ಒಂದೊಳ್ಳೆ ಸಫಾರಿ ಹೊಲಿಸ್ಕೊಡ್ತೀನಿ, 2 ಜೊತೆ ಹೊಲಿಸ್ಕೊಡ್ತೀನಿ. ಒಂದು ಈ ಕಲರ್, ಗ್ರೀನ್ ಕಲರ್ ಒಂದು, ಇನ್ನೊಂದು ಬ್ಲೂ ಕಲರ್ ಒಂದು ಸಫಾರಿ ಹೊಲಿಸ್ಕೊಡ್ತೀನಿ. ಒಳ್ಳೆ ಬೊಂಬಾಟಾಗಿ, ಸ್ವಲ್ಪ ನೀನು ನನಗಿಂತ ಸ್ವಲ್ಪ ಕುಳ್ಳಾನೆ ಇದೆಯಲ್ಲ, ಸ್ವಲ್ಪ ಎತ್ತರ ಇದೆಯಲ್ಲ, ಸ್ವಲ್ಪ ಚೆನ್ನಾಗಿ ಸೂಟ್ ಆಗ್ತದೆ ಸೆಕ್ಯೂರಿಟಿ ಕೆಲಸ ಮಾಡಲಿಕ್ಕೆ. ಒಂದು ಲಾಠಿ ಕೊಡ್ತೀನಿ, ಇಷ್ಟೊಂದು ಲಾಠಿ ಹಿಡ್ಕೊಂಡು ಮನೆ ಹತ್ರ ನಿಂತ್ಕೊಂಡು 12,000 ಸಂಬಳ ಕೊಡ್ತೀನಿ. ಈ ಥರ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಬೇಡ. ಹಿಂದೂ ಧರ್ಮದ ರಕ್ಷಣೆ ಹೆಸರಲ್ಲಿ, ಹಿಂದೂಗಳ ಹೆಸರಲ್ಲಿ ಭಿಕ್ಷೆ ಬೇಡಬೇಡ. ಹಿಂದೂ ಧರ್ಮ ಅಷ್ಟೊಂದು ಗತಿಗೆಟ್ಟಿಲ್ಲ. ನಿನ್ನಂಥವ್ರು ಭಿಕ್ಷೆ ಬೇಡಿ ಹಿಂದೂ ಧರ್ಮ ಉಳಿಸುವಂಥಕ್ಕೆ ಏನೋ ಅವಶ್ಯಕತೆ ಇಲ್ಲ. ನಿಮಗೆ ಲಾಠಿ ಕೊಡ್ತೀನಿ, 2 ಜೊತೆ ಬಟ್ಟೆ ಬೇಕಾದ ಇಲ್ಲ 3 ಜೊತೆ ಕೊಟ್ಬಿಡ್ತೀನಿ, ಹಾಳಾಗೋಗ್ಲಿ. 3 ಜೊತೆ ಒಂದು ದಿವಸ ಒಂದೊಂದು ಆಲ್ಟರ್ನೇಟ್ ಹಾಕ್ಕೊಂಡು ಒಗೆದು ಹಾಕೋ, ಪರವಾಗಿಲ್ಲ. ನನ್ನ ಗೇಟ್ ಕಾಯಿ ಆರಾಮಾಗಿ, ಆಯ್ತಲ್ಲ? ನಿನಗೆ ಕೆಲಸ ಕೊಡ್ತೀನಿ, ನಿನ್ಗೆ ಯಾವುದೇ ಕಾರಣಕ್ಕೂ ನಿನ್ನ ಬೀದಿಗೆ ಬಿಡೋದಿಲ್ಲ. ನಿನ್ನ ಒಳ್ಳೆ ಮನುಷ್ಯನಾಗಿ ಮಾಡ್ತೀನಿ, 3 ಹೊತ್ತು ಊಟ ಕೊಡ್ತೀನಿ. ಬಿರಿಯಾನಿ ತಿಂತೀಯ, ಕದ್ದು ಮುಚ್ಚಿ ತಿನ್ನೋದೇನು ಬೇಕಾಗಿಲ್ಲ.
ನೇರವಾಗಿ ಬಿರಿಯಾನಿ ಕೊಡ್ತೀನಿ. ಹೋಗಿ ಅಲ್ಲಿ ಪಾಕಿಸ್ತಾನದಲ್ಲಿ ಬಿರಿಯಾನಿ ತಿನ್ಕೊಂಬಂದ್ರಲ್ಲ ಅದೇ ಕ್ವಾಲಿಟಿಯ ಬಿರಿಯಾನಿ ನಿನಗೆ ಕೊಡ್ತೀನಿ. ಮುಷರಫ್ ಅಂತೀನಿ, ಯಾರು ಪಾಕಿಸ್ತಾನ ಪ್ರಧಾನಿ ಮನೆಯಲ್ಲಿ ಹೋಗಿ ಬಿರಿಯಾನಿ ತಿನ್ಕೊಂಬಂದ್ರಲ್ಲ ಮೋದಿ, ಅದೇ ಕ್ವಾಲಿಟಿ ನಿಯತ್ತಾಗಿ ಕೆಲಸ ಮಾಡ್ಬೇಕಷ್ಟೇ ಸ್ನೇಹಿತರೆ. ಹಾಗಾಗಿ ಭಿಕ್ಷೆ ಬೇಡುವಂಥದ್ದನ್ನ ಸಮರ್ಥನೆ ಮಾಡಿಕೊಂಡು ನಾಚಿಕೆ ಬೇಕ್ರೆ ನನಗೆ ಅಸಹ್ಯ ಉಡಿಸುತ್ತೆ. ಹೌದು ನಾನು ಮಾಡ್ತೀನಿ, ಹೌದು ನಾನು ಕೇಳ್ತೀನಿ, ನನ್ನ ಸಾಕ್ತಾ ಇದ್ದಾರೆ. ಇವಾಗ ದುಡ್ಡು ಕೊಟ್ಟೋರಲ್ಲ ನಿನ್ನ ಸಾಕ್ತಾ ಇದ್ದಾರಲ್ವೇನಪ್ಪ. ಈಗ ನಮ್ಮ ಬಾಕ್ಸಿ ಪರವಾಗಿ ನಾನು ನಿನಗೆ 2 ರೂಪಾಯಿ ಹಾಕಿದ್ದೀನಿ ನಿನ್ನೆ. ಈಗ ನಮ್ಮ ಬಾಕ್ಸಿ ನಿನ್ನನ್ನು ಸಾಕ್ತಾ ಇದೆ, ನಮ್ಮ ಬಾಕ್ಸಿ ನಿನ್ನನ್ನು ಸಾಕ್ತಾ ಇದೆ. ಬಾಕ್ಸಿಗೆ ಋಣಿಯಾಗಿರ್ಬೇಕು ನೀನು. ಗೊತ್ತಾಯ್ತೇನಲ್ಲೇ ಅಯೋಗ್ಯ ಮುಠಾಳ, ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಬುಡ್ ತೆಗೆದು ಬಾಯಲ್ಲಿ ಇಡ್ತೀನಿ. ಅಯೋಗ್ಯನ ತಗೊಂಬಂದು ನನ್ನ ಎದುರುಗಡೆ ನಿಂತು ಮಾತಾಡೋವೆಲ್ಲ ನಿನಗೆ ಹೋಗ್ಲಿ ಪಾಪ, ಆಯಿತು ಸರಿ ಹೋಗ್ತಾನೇನೋ ಅಂತಂದರೆ ನೋಡ್ತೀನಿ, ಇನ್ಮೇಲೆ ತೋರಿಸ್ತೀನಿ ಏನಂತ ಗೊತ್ತಾ, ತೋರಿಸ್ತೀನಿ ನಿನಗೇನು ಅಂತ. ನನಗೆ ಹೇಳಬಾರ್ದು, ನಾನು ಹೇಳ್ದೆ ಮಾಡಿದ್ದೀನಿ. ನಿನಗೇನೇನು ಮಾಡಬೇಕು ಹೇಳ್ದೆ ಮಾಡಿದ್ದೀನಿ. 1 ತಿಂಗಳು ಕುತ್ಕೊಂಡಿದ್ದು ನೆನಪಿದೆ ನಿನಗೆ, ಆಯ್ತಲ್ಲ. ಬೇಲ್ನಲ್ಲಿ ಈತನಿಗೆ ಕಂಡೀಷನ್ ಕೂಡ ಹಾಕಿದ್ದಾರೆ. ಬೇಲ್ನಲ್ಲಿ ಈ ಅಯೋಗ್ಯ ಲಫಂಗನಿಗೆ ಕಂಡೀಷನ್ ಕೂಡ ಇದೆ ಬೇಲ್ನಲ್ಲಿ. ನಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾಗಳು ನಮ್ಮ ಬಗ್ಗೆ ಮತ್ತೆ ಏನಾದರೂ ಅಪಪ್ರಚಾರ ಮಾಡಿದ್ರೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಇದು ಜ್ಞಾನ ಇರಬೇಕು. ನಾನು ಹೆಜ್ಜೆ ಇಟ್ಟರೆ ನಾಳೆನೇ ಕಳಿಸ್ತೀನಿ ನಾಳೆನೇ ಕಳಿಸ್ತೀನಿ. ನೀನು ಮತ್ತೆ ಇದಕ್ಕೆ ಓಪನ್ ಚಾಲೆಂಜ್ ನೀನು ತಾಕತ್ತಿದ್ರೆ ಕಳಿಸು ಅಂತ ಹೇಳು. ನೀನು ತಾಕತ್ತಿದ್ರೆ ಕಳಿಸುವಂತ ಓಪನ್ ಚಾಲೆಂಜ್ ಸ್ವೀಕಾರ ಮಾಡು, ಕಳಿಸ್ತೀನಿ ನಿನ್ನ. 1 ನಿಮಿಷದ ಕೆಲಸ ಬೇಡ. ಪಾಪ ನೊಂದು ಬಿಟ್ಟಿದ್ದಾನೆ, ಏನೋ ಮಾಡ್ಕೊಂಡು ಹೋಗ್ಲಿ. ಆದರೆ ಅಯೋಗ್ಯ ಕೆಲಸ ಮಾಡಬಾರ್ದು, ಧರ್ಮಗಳ ಮದುವೆ ತಂದಿಕ್ಕಿ ಮಜಾ ತಗೊಬಾರ್ದು ಅಂತ ನಾನು ಸರಿ ಹೋಗ್ತಾನೆ ಅಂತ ಸುಮ್ಮನೆ ಆಗಿದ್ದೀನಿ. ಆದರೆ ನನ್ನನ್ನು ಕೆಣಕಿದೆ, ಬೇರೆಯವ್ರು ಕೆಣಕಿದ ರೀತಿಯಲ್ಲಿ ನಾನಲ್ಲಪ್ಪ ಮಿಸ್ಟರ್ ತಲೆ ಹಿಡ್ಕ. ಬೇರೆಯವ್ರು ಕೆಣಕಿದ ರೀತಿಯಲ್ಲ, ನಾನು ಎಲ್ಲದಕ್ಕೂ ರೆಡಿಯಾಗಿ ನಿಂತಿರೋದು. ರಸ್ತೆಯಲ್ಲಿ ಬಂದು ನನ್ನ ಜೀವವನ್ನು ಕಳ್ಕೊಳ್ಳೋಕ್ಕೂ ರೆಡಿಯಾಗಿ ನಾನು ಚಳವಳಿ ಜೀವನಕ್ಕೆ ಬಂದಿರೋದು. ನಿಂತಾರಲ್ಲ ಭಯ ಪುಕ್ಲ ಅಲ್ಲ, ನಾನು ಪುಕ್ಲ ಅಲ್ಲ. ರಸ್ತೆಯಲ್ಲಿ ನಿಂತ್ಕೊಂಡು ನನ್ನ ಜೀವ ಕಳ್ಕೊಳ್ಳೋಕ್ಕೂ ತಯಾರಾಗಿ ನಿಂತಿದ್ದೀನಿ. ಎಲ್ಲ ಬಿಟ್ಟು ನಿಂತಿರುವಂಥದ್ದು ನಾನು, ಬಿಟ್ಟು ನಿಂತಿದ್ದೀನಿ ನಾನು. ಯಾರ್ಯಾರು ನನ್ನ ಮೇಲೆ ಏನೇನು ಮಾಡಿದ್ರು, ನಿಮ್ಮ ಪಾರ್ಟಿಗಳವ್ರು ನನ್ನ ಮೇಲೆ ಏನೇನು ಮಾಡಿದ್ರು, ನಿಮ್ಮ ಪಕ್ಷದ ಮುಖಂಡರುಗಳು ನನ್ನನ್ನು ಕೊಲೆ ಮಾಡಿಸೋದಕ್ಕೆ ಎಲ್ಲೆಲ್ಲಿ ಪ್ರಯತ್ನ ಪಟ್ಟರು, ಎಲ್ಲವೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿಟ್ಟಿದ್ದೀನಿ. ನಾನೇನು ಸುಮ್ಮನೆ ಬಿಟ್ಟಿಲ್ಲ. ಎಲ್ಲೆಲ್ಲಿ ಮಾಡಿದ್ರು, ಏನೇನು ಮಾಡಿದ್ರು. ನನ್ನ ಹರೀಶ್ ಕಂಡ್ರೆ ಎಷ್ಟು ನಿಮಗೆ ಭಗಭಗ ಅಂತ ಉರಿಯುತ್ತೆ. ನಿನ್ನೆ ಗೊತ್ತಾಗಿರ್ಬೇಕು ನಿನಗೆ ಹರೀಶ್ ಬೆಲೆ ಏನು ಅಂತ. ಹರೀಶನ ಒಂದೇ ಒಂದು ಕಮೆಂಟ್ಗೆ 25,000 ಬಂದಿದೆ. ನಿನ್ನ ಮೇಲೆ ಅಭಿಮಾನ ಅಲ್ಲ. ಏಯ್ ಭಿಕ್ಷಿಕ, ಏಯ್ ಪಿಂಪೋ, ಕೇಳೋ ಇಲ್ಲಿ ಅಯೋಗ್ಯ ಕೇಳಿಲಿ. ನೀನು ತಾಕತ್ ನಾನು ಪಿಂಪ್ ಅಂತ ಹೇಳ್ತಾ ಇದ್ದೀನಲ್ಲ, ನೀನು ತಾಕತ್ ನನ್ನ ಮೇಲೆ ಕೇಸ್ ಹಾಕ್. ಚಾರ್ಜ್ ಶೀಟಲ್ಲಿ ಬರ್ದಿರೋದು ನೀನು ಪಿಂಪ್ ಕೆಲಸ ಮಾಡ್ತಾ ಇದ್ದೆ ಅಂತೇಳಿ, ನಾನಲ್ಲ ಹೇಳ್ತಾ ಇರೋದು. ತಾಕತ್ತಿದ್ದು ಕೇಸ್ ಹಾಕಿ ನೋಡೋಣ, ಹಾಕೋ ನೋಡೋಣ. ಅಯೋಗ್ಯ ಅಂತ ತಗೊಂಬಂದು ಏನಂತ ತಿಳ್ಕೊಂಡಿದ್ಯಾ? ಅಲ್ಲಿ ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ನಾನು, ಆಯ್ತಲ್ಲ. ನಾವು ಯಾವುದು ನಿನಗೆ ಹೊಸ ಹೆಸರುಗಳು ಕೊಟ್ಟಿಲ್ಲ. ಅಲಿಯಾಸ್ ಕೊಟ್ಟಿರುವಂಥದ್ದು ಈ ನೆಲದ ಕಾನೂನು, ಪೊಲೀಸರು ಕೊಟ್ಟಿರುವಂಥದ್ದು, ಆಯ್ತಲ್ಲ. ಅದು BJP ಸರ್ಕಾರ ಇರುವಾಗ ಕೊಟ್ಟಿರುವಂಥದ್ದು ನಿನಗೆ ಪಿಂಪ್ ಬಿರುದು. ಅಯೋಗ್ಯ ಮುಂಡದೆ. ನನ್ನ ಹತ್ರ ನಾಟಕ, ನನ್ನ ಹತ್ರ ಇವೆಲ್ಲ ಮಾಡಿದ್ರೆ ಇವೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ನೀನಂತ ಬೇಜಾನ್ ಜನ ನೋಡಿದ್ದೀನಿ. ಏನು ಹೇಳೋ ಇಲ್ಲೋಡು, ಕಾಣಿಸ್ತಾ ಇದೆಯಾ? ನಾನು ಡೈ ಹಾಕೋ ಅಭ್ಯಾಸ ಇಲ್ಲ. ನೋಡಿದೆ ನಂದು ನ್ಯಾಚುರಲ್ ಕೂದಲು, ನೋಡ್ಕೋ. ಡೈಗೆ ಹಾಕೋಲ್ಲ ನಾನು, ಎಲ್ಲ ಬಿಳಿ ಕೂದಲು ಬಂದಿದ್ದಾವೆ ಆಲ್ರೆಡಿ. ಇಷ್ಟು ಜನ ನೋಡಿದ್ದೀನಿಯಪ್ಪ ನಾನು, ಇಷ್ಟು ಜನ ನೋಡಿದ್ದೀನಿ. ಎಷ್ಟು ಉದುರಿದೆ ಗೊತ್ತಾ ನನಗೆ? ನೀನಂತವ್ರು ಎಷ್ಟು ಉದುರೋಗ್ಬಿಟ್ಟಿದಾರೋ ಲೆಕ್ಕಕ್ಕಿಲ್ಲ ನನಗೆ, ಆಯ್ತಲ್ಲ. ನೀನು, ನಿಮ್ಮ ಸಂಘ ಪರಿವಾರ, ನಿಮ್ಮ ದಳಗಳು, ನಿಮ್ಮ ಲೀಡರ್ಗಳು, ನಿಮ್ಮ BJP ಎಲ್ಲ ಯಾವನು ಬಂದರೂ ಕೂಡ ಇಲ್ಲಿ ಆಗಲ್ಲ ಹರೀಶ್ದು. ಯಾಕೆ ಹೇಳೋ? ಹರೀಶ್ ನಿಯತ್ತಾಗಿ ಬದುಕ್ತಾ ಇದ್ದೀನಿ. ಎಲ್ಲಾದರೂ ಭಯ ಎಂಥವ್ರಿಗೆ ಇರುತ್ತೆ ಗೊತ್ತೇನೋ? ಏಯ್ ಪಿಂಪು, ನೋಡ್ತಾ ಇರ್ತೀಯಾ ಅಥವಾ ಇದಾದ್ಮೇಲೆ ಆದ್ರೂ ನೋಡ್ತೀಯಾ? ಕೇಳಿಸ್ಕೊ, ತಲೆ ಹಿಡಕ್ ಮುಂಡೆದೆ. ತಲೆ ಹಿಡಿದು ಜೀವನ ಮಾಡೋದಲ್ಲ, ಆಯ್ತಲ್ಲ. ತಲೆ ಹಿಡಿದು ಜೀವನ ಮಾಡೋದಲ್ಲ. ಹೆಂಗೆ ಬದುಕಬೇಕು ಗೊತ್ತೇನೋ? ನನಗೆ ಯಾಕೆ ಗೊತ್ತೇನೋ ಧೈರ್ಯ? ಜೀವನದಲ್ಲಿ ನಾನು ತುಂಬ ಪರಿಪಕ್ವ ಅಂತ ಹೇಳಲಾರೆ. ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತೇವೆ, ನಮ್ಗೆ ಅರಿವಿಲ್ದಂಗೆ. ಆದರೆ ನನ್ನ ಜೀವನದಲ್ಲಿ ಸ್ನೇಹಿತರೆ, ಕನ್ನಡದ ಹೆಸರು ಹೇಳ್ಕೊಂಡು ಒಂದೇ ₹1 ಕಲೆಕ್ಷನ್ ಮಾಡಿದಂಥವನಲ್ಲ, ರೋಲ್ ಕಾಲ್ ಮಾಡಿದಂಥವನಲ್ಲ. ಒಂದೇ ₹1 ಯಾರಾದರೂ. ನಾನು ಇದ್ದಂಥ
ಬೇರೆ ಇದ್ದಂಥ ಸಂಘಟನೆಯನ್ನು ಬಿಟ್ಟು ಬಂದಿದ್ದೇ ಅದೇ ಕಾರಣಕ್ಕೆ, ಅದೇ ತಕರಾರುಗಳಿಗೇನೆ. ಅದು ಎಲ್ರಿಗೂ ಗೊತ್ತು. ಯಾರೋ ಹೇಳ್ತಾರೆ ಅಲ್ಲೇನೋ ಒಂದು ಆಗೋಯ್ತು, ಅದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟನ್ನು ಕೊಡಿಸಿ. ಎಲ್ಲರೂ ಬದುಕಿದಾರಲ್ಲ, ಯಾರು ಸತ್ತಿಲ್ವಲ್ಲ, ಒಂದು ಸ್ಟೇಟ್ಮೆಂಟ್ ಕೊಡಿಸಿ. ಯಾರು ಆರೋಪ ನೀವೆಲ್ಲ ಆರೋಪ ಮಾಡೋದು. ಯಾರೋ ಹೇಳ್ತಾರಲ್ಲ ಸೂಸೈಡು ಮತ್ತೊಂದು ಇನ್ನೊಂದು ಅಂತೇಳಿ, ಅದೇನು ಎತ್ತ ಅಂಥೇಳಿ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ ನಾನು ಪ್ರಕಟ ಮಾಡಿದ್ದೇನೆ, ಬೇಕಾದ್ರೆ ನೋಡ್ಬೋದು. ನೀವು ಆರೋಪ ಮಾಡೋದು ನೀವಲ್ಲ, ಇಂಥವ್ರು ಆರೋಪ ಮಾಡಿದ್ರಿಂದ ಅವ್ರ ಕೈಲಿ ಮಾತಾಡಿಸಿ ನೋಡೋಣ, ಉತ್ತರವನ್ನು ಕೊಡ್ತೀನಿ ಸರಿಯಾಗಿ. ಹೇಳ್ಸಿದ್ರಿ ನಿಮ್ಗೆ ನಾನು ಅದೇ ಅವತ್ತು ಹೇಳ್ಸಿದ ತಕ್ಷಣ ಸಾರ್ವಜನಿಕ ಜೀವನದಿಂದ ಅವಾಗಲೂ ನಿವೃತ್ತಿ, ಓಪನ್ ಚಾಲೆಂಜ್. ಅದು ಕೂಡ ಯಾಕಿಂತ ಬಂಡವಾಳ ಮಾಡ್ತೀರೋ, ಯಾಕೋ ಇಂಥ ಬಂಡವಾಳ ಮಾಡ್ತೀರಿ? ಮಾನ ಮರ್ಯಾದೆ ಇದೆಯೇನೋ? ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಮಾನ ಮರ್ಯಾದೆಯಾಗಿ ಬದುಕಬೇಕು ಅಂತ ಕಳಿಸಿಲ್ವ? ನಿಮ್ಮ ತಂದೆ ತಾಯಿ ಪಾಪ ಏನು ಅವರು ವಿದ್ಯಾವಂತರೋ ಇಲ್ವೋ ಏನೋ ಗೊತ್ತಿಲ್ಲ, ನಾನು ಅವ್ರನ್ನ ಮುಂದಕ್ಕೆ ಎಳಿಬಾರ್ದು. ಆದರೂ ಕೂಡ ನಿನಗೊಂದಷ್ಟು ಬುದ್ಧಿ ಹೇಳ್ಬೇಕಲ್ಲ. ಯಾತಕ್ಕೆ ಈ ಥರ ಬಿಟ್ಟು ನಿನ್ನ ಅಬ್ಬೆಪಾರಿಯಾಗಿ ಬಿಟ್ಬಿಟ್ಟಿದ್ದಾರೆ? ಹೋಗಲ್ಲಿ ಜಮೀನಿದೆ ಅಂತ ಹೇಳ್ತಿಲ್ಲ, 1 ಎಕರೆ 2 ಎಕರೆ ಹೋಗಿ ನಡಬಗ್ಸ್ ದುಡಿಮೆ ಮಾಡೋ, ದುಡಿಯೋ. ನಂದು ಅಷ್ಟೈತೆ, ಇಷ್ಟಿದೆ, ಬೇಕಾಗಿಲ್ಲ. ನಂದೆಲ್ಲೋ ಯಾರೋ ನನಗೆ ನಗು ಬರ್ತಾ ಇದ್ದೀನಿ ಅಂದರೆ, ಯಾರೋ ಕೋಣನ್ಕುಂಟೆಯಲ್ಲಿದ್ದಾರೆ, ನನ್ನನ್ನು ಸಾಕ್ತಾರೆ. ಯಾರೋ ಇಲ್ಲಾರೋ ಇದ್ದಾರೆ, ನನ್ನನ್ನು ನಾಚಿಕೆ ಆಗಲ್ಲ. ನಾನು ಸಾಕ್ತೀನಿ ಕಣೋ ನಮ್ಮ ಮನೆಯವ್ರನ್ನ, ನನ್ನ ಯಾರು ಸಾಕ್ಬೇಕಾಗಿಲ್ಲ ಕಣೋ. ಗೌರವಿತವಾದಂಥ ಬದುಕನ್ನು ಕಾಣ್ತಾ ಇದ್ದೇನೆ. ನೀನು ಬಾ ಇಲ್ಲಿಗೆ, ನಮ್ಮನೆ ಅಡ್ರೆಸ್ ಗೊತ್ತಲ್ಲ, ನೀನು ನಮ್ಮನೆ ಅಡ್ರೆಸ್ಸಿಗೆ ಬಾ, ಅಕ್ಕಪಕ್ಕ ವಿಚಾರಿಸು, ಕೇಳು, ನಾವು ಹೆಂಗೆ ಬದುಕ್ತಾ ಇದ್ದೀವಿ, ನಾವು ಯಾರು ಏನು, ಹರೀಶ್ ಹೆಂಗಿದ್ದಾನೆ ಅಂತ ಎಲ್ಲೂ ಗೊತ್ತಾಗುತ್ತೆ. ನಾವೇನು ಮುಚ್ಚುಮರೆ ಇಟ್ಟು ಬದುಕುವಂಥ ಜೀವನ ನಂದಲ್ಲ, ತೆರೆದ ಪುಸ್ತಕ. ಬದುಕುವಂಥ ಜೀವನ ನಂದಲ್ಲ, ಆಯ್ತಲ್ಲ, ತೆರೆದ ಪುಸ್ತಕ. ಏನಪ್ಪ, ಭಾಳ ಶ್ರದ್ಧೆಯಿಂದ ಬದುಕ್ತಾ ಇದ್ದೀವಿ, ನಿಷ್ಠೆಯಿಂದ ಬದುಕ್ತಾ ಇದ್ದೀವಿ, ನನ್ನ ದುಡಿಮೆಯಲ್ಲಿ ಬದುಕ್ತಾ ಇದ್ದೀನಿ. ಹೇಳಿದ್ನಲ್ಲ, ನನಗೆ ವ್ಯವಹಾರ, ನನ್ನ ಚಳವಳಿ ಎಷ್ಟು ಆಸಕ್ತಿ, ವ್ಯವಹಾರ ಭಾಳ ಆಸಕ್ತಿ ಸ್ನೇಹಿತರೆ. ನನಗೆ ಬಿಸ್ನೆಸ್ ಮಾಡೋದು ಭಾಳ ಆಸಕ್ತಿ. ಹಾಗಾಗಿ ಬಹಳ ಸಣ್ಣ ವಯಸ್ಸಿಗೆ ತುಂಬ ಎತ್ತರಕ್ಕೆ ಒಳ್ಳೊಳ್ಳೆ ಬಿಸ್ನೆಸ್ಗಳನ್ನು ಮಾಡಿ ದುಡ್ಡನ್ನು ದುಡಿದ್ದೀನಿ. ನಷ್ಟ ಕೂಡ ಆಗಿದೆ, ನಷ್ಟ ಇಲ್ಲ ಅಂತ ಹೇಳಿಲ್ಲ, ನಷ್ಟ ಕೂಡ ಆಗಿದೆ. ನಂದು ಇವತ್ತೂ ಕೂಡ ನನ್ನ ಹತ್ರ 60 ಇಂದ 70 ಹುಡುಗರು ಕೆಲಸ ಮಾಡ್ತಾರೆ. ಸೊ ಒಂದಷ್ಟು ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಎಲ್ಲೂ ರೋಲ್ ಕಾಲ್ ಕೇಳುವಂಥ ಅವಶ್ಯಕತೆ ಇಲ್ಲ. ನನಗೆ ಯಾಕೆ ಭಯ ಇಲ್ಲ ಅಂದರೆ, ಯಾರ ಹತ್ರ ಕೈ ಚಾಚಿಲ್ಲ ನಾನು. ಯಾರಾದರೂ ಬಂದು ಇಂಥವ್ರು ಹರೀಶ್ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ ಅಂತೇಳಿ ಒಂದೇ ಒಂದು ಆರೋಪ ಮಾಡುವಂಥವ್ರು ಯಾರನ್ನೂ ಇಟ್ಕೊಂಡಿಲ್ಲ. ನಾನು ಹಾಗಾಗಿ ಧೈರ್ಯವಾಗಿದ್ದೀನಿ, ಬಂದ್ರ ನೋಡೋಣ ತಾಕತ್ತಲ್ಲಿ ಅಂತೇಳಿ ಒಪ್ಪನಾಗಿ ಚಾಲೆಂಜ್ ಮಾಡೋದು ಇದಕ್ಕೋಸ್ಕರನೇ. ನನಗೆ ಧೈರ್ಯ ಇದೆ. ಯಾರ ಹತ್ರ ಕೈ ಚಾಚ್ಬಿಟ್ಟಿದ್ರೆ, ಅಯ್ಯೋ ನೀವು ಹೋಗಿ ಅವ್ರ ಹತ್ರ ಹೇಳ್ಬಿಟ್ರೆ ನಾನು ತಗಲಾಕೊಂಡ್ಬಿಡ್ತೀನಲ್ಲಪ್ಪ ಅಂತ ಭಯ ಇರ್ತಾಯಿತ್ತು. ನನಗೆ ಯಾಕೆ ಭಯ ಇಲ್ಲ ಅಂದರೆ, ಒಬ್ಬರ ಹತ್ರ ಕೈ ಚಾಚಿಲ್ಲ ನಾನು, ಒಬ್ಬರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ನಾನು ಎಲ್ಲಾದರೂ ಒಂದು ಕಾರ್ಯಕ್ರಮಕ್ಕೆ ಹೋದರೆ, ಯಾರಾದರೂ ಸ್ನೇಹಿತರ ಜೊತೆ ಟೀ ಕುಡಿದ್ರೆ ಆ ಟೀ ಕಾಸನ್ನು ಹರೀಶ್ ಕೊಡ್ತಾನೆ. ನನ್ನ ಜೊತೆ ಓಡಾಡಿರೋರು ಗೊತ್ತು. ಅಲ್ಲೂ ಕೂಡ ನಾನು ಬೇರೆಯವರ ದುಡ್ಡಲ್ಲಿ ಟೀ ಕುಡಿಯೋದು ಕೂಡ ನನಗೆ ಇಷ್ಟ ಆಗಲ್ಲ. ಅವ್ರೇನಾದ್ರು ಒಂದು ವೇಳೆ ಕೊಟ್ಬಿಟ್ಟಿದ್ರೆ ಮತ್ತೊಂದು ಸಲ ಅವ್ರಿಗೆ ಟೀ ಕೊಡಿಸಿರ್ತೀನಿ ನಾನು. ನನಗೆ ನೋಡಿ, ನನಗೆ ಇವಾಗ 37 ವರ್ಷ. ನಾನೊಂದು ಕೆಟ್ಟ ಅಭ್ಯಾಸ ಅಲ್ಲ, ಎಣ್ಣೆ ಹೊಡೆಯೋದಿಲ್ಲ, ಸಿಗರೆಟ್ ಸೇದೋದಿಲ್ಲ, ಪಾನ್ ಪರಾಕ್ ಹಾಕೋದಿಲ್ಲ, ಒಂದು ಅಡಿಕೆ ಪಟ್ಟಣ ಕೂಡ ತಿನ್ನೋದಿಲ್ಲ. ನನಗೆ ಯಾವುದೇ ದುರಭ್ಯಾಸ ಇಲ್ಲ. ಹೊರಗಡೆಗೆ ಹೋದರೆ ಕಾಫಿ ಟೀ ಕೂಡ ಕುಡಿಯೋದು ತುಂಬ ರೇರ್. ನಾನು ಆ ರೀತಿಯಾಗಿ ಬದುಕ್ತಾ ಇದ್ದೀನಿ. ನನಗೆ ಗೊತ್ತು, ಯಾರು ಕೂಡ ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಕೈ ಬಾಯಿ ಕಚ್ಚೆ ಎಲ್ಲವೂ ಕೂಡ ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ನಿನ್ನ ರೀತಿ ಕಚ್ಚೆ ಹರ್ಕಾನುವಲ್ಲ ನಾನು, ಯಾರಿಗೋ ತಲೆ ಹಿಡಿಯೋಕ್ಕೆ ಹೋಗಿಲ್ಲ. ನೀನು ನನ್ನನ್ನು ಟ್ರೋಲ್ ಮಾಡಬೇಕಾಗಿರೋದು ಎಂಥದ್ರಲ್ಲಿ ಅಂತಂದರೆ, ನಾನು ನಿಂತರದಲ್ಲಿ ಯಾವುದಾದ್ರೂ ವೇಶ್ಯಾವಾಟಿಕೆ ಕೇಸ್ಗಳಲ್ಲಿ ನನ್ನ ಪ್ರಕರಣ ದಾಖಲಾಗಿರುತ್ತಲ್ಲ, ಅದನ್ನ ಹಿಡ್ಕೊಂಡು ಟ್ರೋಲ್ ಮಾಡು. ಎಲ್ಲೋ ಹೋಗಿ ಅಮಾಯಕರನ್ನ ಮರ್ಡರ್ ಮಾಡಿರ್ತೀನಲ್ಲ, ಕೇಸ್ ಆಗಿರುತ್ತೋ ಅದನ್ನ ಹಿಡ್ಕೊಂಡು ಟ್ರೋಲ್ ಮಾಡು. ಎಲ್ಲೋ ಹೋಗಿ ಬೈಕ್ಸಿ ಲೂಟಿ ಮಾಡಿ ರೋಲ್ ಕಾಲ್ ಮಾಡಿರ್ತಾರಲ್ಲ, ಅದನ್ನು ದಾಖಲೆ ಇಟ್ಕೊಂಡು ಟ್ರೋಲ್ ಮಾಡು. ಅದನ್ನ ಬಿಟ್ಟು ನನ್ನ ವ್ಯವಹಾರದ ಬಂದು ನೀನು ಹಾಕ್ಕೊಂಡು ಜನಗಳಿಗೆಲ್ಲ ನೋಡಿ ಬಿಳಿ ಶರ್ಟ್ ಎಲ್ಲ ಕಾಣಲೇ ನೋಡ್ತೀನೋ, ಎಷ್ಟು ಶರ್ಟ್ಗಳಿದ್ದಾವೆ, ಎಷ್ಟು ಪ್ಯಾಂಟ್ಗಳಿದ್ದಾವೆ. ನಾನು ಒಂದೊಂದು ಹಾಕೋ ಶರ್ಟು 2,500-3,000 4,000 ಕಣೋ. ನನ್ನ ದುಡಿಮೆಯಲ್ಲಿ ಅಡಿಯಿಂದ ಮುಡಿಯ ತನಕ, ತಂದೆ ದುಡ್ಡಲ್ಲ. ನನ್ನ ತಂದೆ ದುಡ್ಡು, ನಮ್ಮ ತಾತಂದ ಆಸ್ತಿ ಎಲ್ಲ ಹೇಳಿದ್ರೆ ನೀನು ಮೂರ್ಛೆ ಬಿದ್ದೋಗ್ತೀಯ. ಆಯ್ತಲ್ಲ, ಮೂರ್ಛೆ ಬಿದ್ದೋಗ್ತೀಯ. ಬೆಂಗಳೂರಿನಲ್ಲಿ ಮೂಲತಃ ಕುಟುಂಬ ನಮ್ಮದು, ಯಾವುದೋ ಹಳ್ಳಿಯಲ್ಲಿರುವಂಥದ್ದಲ್ಲ. ಆಯ್ತಲ್ಲ, ನಮಗೆ ಅಲ್ಲ, ತುಂಬ ಅತಿ ದೊಡ್ಡ ಯಾರು ಆಗರ್ಭ ಶ್ರೀಮಂತರ ಥರ ಇಲ್ಲ ಅಂತಂದ್ರು, ತಕ್ಕ ಮಟ್ಟಿಗೆ ಮಧ್ಯಮ ವರ್ಗದಲ್ಲಿ ಒಂದು ತಕ್ಕ ಮಟ್ಟಿಗೆ ಇದ್ದೀವಿ. ನಮಗೇನು ಅಂಥ ತೊಂದರೆ ಏನಿಲ್ಲ. ಹಾಗಾಗಿ ನನಗೆ ನಿನ್ನಂಥವ್ನ ಅವಶ್ಯಕತೆಯೂ ಕೂಡ ಇಲ್ಲ, ನಿನ್ನಂಥವ್ನ ಮಾತು ಕೇಳೋಂಥ ಅವಶ್ಯಕತೆಯೂ ಇಲ್ಲ. ಆಯ್ತಲ್ಲ, ಈಗ ಇದ್ದದ್ದು ವಿಚಾರಕ್ಕೆ ಬರೋದಾದರೆ,
ಸಾಲ ಮಾಡಿದವ್ರು ಯಾರಿದಾರಪ್ಪ? ಸಾಲ ಮಾಡದೇ ಇರೋರು ಯಾರಿದ್ದಾರೆ? ಸಾಲ ಭಾರತ ದೇಶ ಸಾಲದಲ್ಲಿಲ್ವೇ? ಈ ದೇಶದ ದೊಡ್ಡ ದೊಡ್ಡ ಕಂಪನಿಗಳ ಸಾಲದಲ್ಲಿವೆ? ಈ ದೇಶದ ರಾಜಕಾರಣಿಗಳ ಸಾಲದಲ್ಲಿಲ್ವೇ? ಈ ದೇಶದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಸಾಲದಲ್ಲಿಲ್ವೇ? ನಿನಗೆ ಭಿಕ್ಷೆ ಬೇಡ ಅಭ್ಯಾಸ, ಹಾಗಾಗಿ ಸಾಲದ ಕತೆ ಗೊತ್ತಿಲ್ಲ ನಿನಗೆ. ಬ್ಯಾಂಕ್ ಇರೋದು ಏನಕ್ಕೆ? ಬಿಸ್ನೆಸ್ ಮ್ಯಾನ್ಗಳಿಗೆ ಲೋನ್ಗಳು ಕೊಡೋದಕ್ಕೋಸ್ಕರನೇ ಬ್ಯಾಂಕ್ ಇರುವಂಥದ್ದು. ನಾವು ಬಡ್ಡಿ ಕಟ್ತೀವಿ. ಯಾವುದೋ ಒಂದು ವ್ಯವಹಾರಕ್ಕೆ ನನಗೆ ಬರೀ 1.5 ಕೋಟಿ 2 ಕೋಟಿ ಅಲ್ಲಪ್ಪ ನಂದು ಸಾಲ ಇರುವಂಥದ್ದು. ಒಪ್ಪನ ಹೇಳ್ತೀನಿ, ಇವತ್ತು ಕೇಳೋದು. ನಂದು 6 ಕೋಟಿ ಸಾಲ ಇದೆ. 6 ಕೋಟಿ ಸಾಲ ತೊಗೊಂಡಿದ್ದೀನಿ. 6 ಕೋಟಿ ಸಾಲ ತೊಗೊಂಡಿದ್ರೆ ಕನಿಷ್ಠ ಅಂತಂದ್ರು 12ರಿಂದ 15 ಕೋಟಿ ರೂಪಾಯಿ ಪ್ರಾಪರ್ಟಿಯನ್ನು ಪ್ಲೆಜ್ ಮಾಡಬೇಕಾಗುತ್ತೆ. ಜ್ಞಾನ ಇರಲಿ, ಅಷ್ಟು ಪ್ರಾಪರ್ಟಿಯನ್ನು ಪ್ಲೆಜ್ ಮಾಡಿದ್ದೀನಿ. ಆಯ್ತಲ್ಲ, ಒಂದು ವೇಳೆ ನಾವು ಕಟ್ಲಿಕ್ಕಾಗಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿಯನ್ನು ಕಳ್ಕೊಂತೀವಿ ಅಂತ ಅರಿವಿದ್ದೆ ಪ್ಲೆಜ್ ಮಾಡಿರ್ತೀವಿ ನಾವು ಅಲ್ವೇ? ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರಸ್ಥ ಕಣಲ್ಲ, ಅಯೋಗ್ಯ ಮುಂಡೆದೆ. ನಿನ್ನ ಥರ ಭಿಕ್ಷೆ ಬೇಡವನಲ್ಲ ನಾನು. ಕೋಟ್ಯಾಂತರ ರೂಪಾಯಿ ವ್ಯವಹಾರಸ್ಥ ನಾನು. ನಿನ್ನ ರೀತಿ ಭಿಕ್ಷೆ ಬೇಡುವಂಥವನಲ್ಲ ನಾನು. ಗೂಗಲ್ ಪೇ ಭಿಕ್ಷೆ ಬೇಡವನ ನಾನು. ಯಾರ ಅಣ್ಣ ಅಪ್ಪ ಕೊಡಿ. ನಾನು ಸಂಘಟನೆ ನಡೆಸಿದ್ದು ಹೆಂಗೆ ಗೊತ್ತೇನೋ? ನಾನು ಫೇಸ್ಬುಕ್ ತೆಗೆದು ನಾನು ಸಂಘಟನೆ ನಡೆಸ್ದಲ್ಲ ಫೇಸ್ಬುಕ್ಕು. ಸಂಘಟನೆ ವಿಚಾರ ಏನೋ ಮಾತಾಡ್ತಾ ಇದ್ದೆ ಅಂತೆ ಮೊನ್ನೆ, ಅದು ಹೇಳ್ತೀನಿ. ನಾನು ಫೇಸ್ಬುಕ್ ತೆಗೆದು ನೋಡು. ನಾವು ಪ್ರತಿ ಕಾರ್ಯಕ್ರಮ ಮಾಡಿದ್ರೆ ಆಯ್ತಲ್ಲ, ನನ್ನ ಜೊತೆ ಇದ್ರಲ್ಲ ಸ್ನೇಹಿತರುಗಳು ಸಂಘಟನೆ, ಅವ್ರಿಗೆ ಕೇಳೋ ನಾವು ಹೆಂಗೆ ಮಾಡ್ತಾ ಇದ್ವಿ ಅಂತೇಳಿ. ಹರೀಶ್ ಏನಾದರೂ ಕರಪ್ಟ ಅಂತ ಅವ್ರಿಗೆ ಕೇಳ್ಕೊ. ಆಯ್ತಲ್ಲ, ಹೊಟ್ಟೆವರಿಗೆ ಕೆಲವ್ರು ಮಾತಾಡ್ಬೋದು, ಆದರೆ ಕರಪ್ಟು ಅಂತೇಳಿ ಅವರು ಕೂಡ ಮನ್ಸು ಬಿಟ್ಕೊಂಡು ಹೇಳಲಾರರು. ಆಯ್ತಲ್ಲ, ಯಾಕಂದರೆ ನಾನು ನನ್ನ ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಸಂಘಟನೆಗಳನ್ನು ಕಟ್ಟಿದ್ದೀನಿ. ನನ್ನ ಕೈಲಿ ಯಾವಾಗಲ್ಲ ಅವಾಗ ನಿಲ್ಲಿಸ್ತೀನಿ. ಅವಶ್ಯಕತೆ ಇಲ್ಲ, ಯಾರ ಹತ್ರನೂ ಬೇಡಿ. ನಾವು ಕಲೆಕ್ಷನ್ ಮಾಡಿದಂಥದ್ದು ಒಂದೇ ಒಂದು ಕಾರ್ಯಕ್ರಮ, ಅದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ 1.5 ಲಕ್ಷ ನಮಗೆ ನಾವು ಬೇಡ ಅಂತಂದ್ರು ಬೇರೆ ರೂಪದಲ್ಲಿ ಕೊಟ್ಟಿದ್ರು. ಆ ಅಂಕಿ ಅಂಶಗಳನ್ನು ಸಂಪೂರ್ಣವಾಗಿ ಇವತ್ತು ನನ್ನ ಫೇಸ್ಬುಕ್ನಲ್ಲಿದೆ, ಅನೌನ್ಸನ್ನು ಮಾಡಿದ್ದೀವಿ. ಅದರಲ್ಲಿ ಇನ್ನೂ ಉಳಿದಿದ್ದಂಥ ದುಡ್ಡು ನಾವೇ ಹಾಕ್ಕೊಂಡಿರೋದು. ನಮ್ಮ ಸ್ನೇಹಿತರುಗಳು, ನಮ್ಮ ಸಂಘಟನೆಯಲ್ಲಿದ್ದಂಥ ಒಂದಷ್ಟು ಹುಡುಗರುಗಳು ಸ್ವಲ್ಪ ಹಾಕ್ಕೊಂಡು ಮಾಡಿದಂಥದ್ದು. ಯಾರ ಹತ್ರನೂ ಭಿಕ್ಷೆ ಬೇಡದಂಥದ್ದಲ್ಲ ಕಣಪ್ಪ. ಅದು ನನ್ನ ತೀರ ಹಿತೈಷಿಗಳು ಇಲ್ಲ ನಮ್ದೇನಾದ್ರು ಕೊಡುಗೆ ಇಡಬೇಕು ಅಂಥೇಳಿ ಒಂದಷ್ಟು ಜನ ಮಾಡಿದಂಥದ್ದು. ನಾನು ಇವತ್ತು ಕೂಡ ನಾನು ಕನ್ನಡದ ಕೆಲಸ ಮಾಡ್ತಾ ಇದ್ದೀನಿ, ನನಗಷ್ಟು ದೇಣಿಗೆ ಕೊಡಿ ಅಂತೇಳಿ ಒಂದು ಸ್ಟೇಟಸ್ ಹಾಕ್ಲಿ, ನಿಂತರ 5 ರೂಪಾಯಿ 10 ರೂಪಾಯಿ ಎಲ್ಲ ಕೋಟ್ಯಾಂತರ ರೂಪಾಯಿ ಬಂದುಬೀಳುತ್ತೆ ನನ್ನ ಅಕೌಂಟಲ್ಲಿ. ಆ ರೀತಿಯಾದಂಥ ಹೆಸರು ಉಳಿಸ್ಕೊಂಡಿದ್ದೀನಿ. ಆ ರೀತಿಯಾದಂಥ ಖರ್ಚು ವೆಚ್ಚಗಳನ್ನು ಪಾರದರ್ಶಕತೆ ಉಳಿಸ್ಕೊಂಡಿದ್ದೀನಿ. ಹರೀಶ್ ಅಷ್ಟೇ ಹೆಸರು ಉಳಿಸ್ಕೊಂಡಿದ್ದೀವಿ. ಆಯ್ತಲ್ಲ, ಹರೀಶ್ ಇವತ್ತೊಂದು ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕೊಡೋರಿದ್ದಾರೆ ಇವತ್ತು. ಆ ರೀತಿಯಾದಂಥ ಉಳಿಸ್ಕೊಂಡಿದ್ದೀನಿ ನಾನು. ಆಯ್ತಲ್ಲ, ನಿನ್ನ ಕೈಲಿ ಹೇಳಿಸ್ಕೊಬೇಕಾಗಿಲ್ಲ. ಆಯ್ತಲ್ಲ, ಒಂದು ಡೀಟೇಲನ್ನು ಕೊಟ್ಟು ಇನ್ನೊಂದೆರಡು ಇದನ್ನು ಮುಗಿಸಿ ನಾನು ಈ ಮಾತು ಮುಗಿಸ್ತೀನಿ. ಸಂಘಟನೆ ಹೇಳ್ತಿದ್ದ, ಕತ್ತೆ, ಅಯೋಗ್ಯ, ನಾಲಾಯಕು, ಬೇಕುಪ್ಪ, ನೀನು ಇದೇ ರೀತಿ ಮಾತಾಡ್ತಾ ಯಾವತ್ತಾನ ಸಿಕ್ಕಿದಾಗ ಬೂಟ್ ಬಾಯಲ್ಲಿರೋದು ಗ್ಯಾರಂಟಿ ನಿನಗೆ. ಸಂಘಟನೆ ಸಂಸ್ಥಾಪಕ ನಾನು, ಯಾವನ ಹತ್ರ ಕಿತ್ಕೊಂಡು ಸಂಘಟನೆ ಮಾಡೋದಂಥದ್ದಲ್ಲ. ಆಯ್ತಲ್ಲ, ನೀನು ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದೆ ಅಂತ ನನಗೆ ಗೊತ್ತು. ಯಾರೋ ಕನ್ನಡ ರಣಧೀರ ಪಡೆ ಅಂತ ಮುಂಚೆ ಯಾರ್ದೋ RSN ಗೌಡ್ರದಿತ್ತು, ಅದೇ ಅಂತ. ಅದು ಕನ್ನಡ ರಣಧೀರ ಪಡೆ, ಇದು ಕರ್ನಾಟಕ ರಣಧೀರ ಪಡೆ, ಅಯೋಗ್ಯ ಮುಂಡೆದೆ. ಅದು ಗೊತ್ತಾಗೋ. ಇದನ್ನ ನನ್ನ ಕನಸು. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೊರಗಡೆ ಬಂದಾಗ ಅದೇ ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲ 2001ನೇ ಇಸ್ವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಂಥವು ನಾವು. ಪ್ರಾರಂಭ ದಿನಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಂಥದ್ದು. ನನ್ನ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೊರಗೋದಂಥವರೆಲ್ಲ ಅವ್ರವ್ರದೇ ಅಂತ ಬಣ ಮಾಡ್ಕೊಂಡ್ರು. ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಪ್ರವೀಣ್ ಕುಮಾರ್ ಶೆಟ್ಟಿ ಬಣ, ಶಿವರಾಮೇಗೌಡರ ಬಣ, ಮತ್ತೆ ಕೃಷ್ಣಪ್ಪ ಬಣ ಅಂತ ಈ ರೀತಿ ಬಣಗಳನ್ನು ಮಾಡ್ಕೊಂಡ್ರು. ನಾನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹರೀಶ್ ಕುಮಾರ್ ಬಣ ಅಂತ ಮಾಡ್ಬೋದಾಗಿತ್ತು. ಸಂಘರ್ಷಕ್ಕೆ ರೆಡಿಯಾಗಿದ್ದೆ. ಆದರೆ ನನಗೆ ಬೇರೆಯವರ ಕನಸದು. ಒಂದು ಸಂಘಟನೆ ಅಂತಂದರೆ ಬೇರೆಯವರ ಕನಸಾಗಿರುತ್ತೆ. ಅವರು ಆ ಹೆಸರನ್ನ ಇಟ್ಕೊಂಡು ಕಟ್ಟಿರ್ತಾರೆ. ನಾನು ಆ ಹೆಸರನ್ನ ಹೈಜಾಕ್ ಮಾಡೋದಾಗ್ಲಿ ಮತ್ತು ಅವ್ರ ಹೆಸರನ್ನ ಬಳಸ್ಕೊಂಡು ಅಡ್ಡದಾರಿ ಹಿಡಿದು ಮೇಲೆ ಬರೋದು ನನಗೆ ಇಷ್ಟ ಅಲ್ಲ. ಹಾಗಾಗಿ ನನ್ನ ಸ್ವಂತ ಕನಸನ್ನ ಈ ನಾಡಿನ ಮುಂದೆ ಸಾಕಾರಗೊಳಿಸಬೇಕಾಗಿತ್ತು. ನನ್ನ ಸ್ವಂತ ಹೆಸರನ್ನ ಬೇಕಾಗಿತ್ತು. ಹಾಗಾಗಿ ಕರ್ನಾಟಕ ರಣಧೀರ ಪಡೆ ಅಂತೇಳಿ ನಾನು ಸ್ನೇಹಿತರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಆ ಹೆಸರು ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಆಯ್ತಲ್ಲ, ನಮ್ಮ ಬೈಲದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ನಮ್ಮನ್ನು ಒಂದಷ್ಟು ಸಮಾನ ಮನಸ್ಕರ ಹುಡುಗರ ಜೊತೆ ಸೇರಿ ರಿಜಿಸ್ಟರ್ ಮಾಡಿಕೊಂಡು ನಾವು ಕನ್ನಡದ ಕೆಲಸ ಪ್ರಾರಂಭ ಮಾಡಿದಲ್ಲಿ. ಅಯೋಗ್ಯ, ನನ್ನ ಬಗ್ಗೆ ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಏನೋ ಚಿಲ್ಲರೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯೇನೋ ನೀನು. ನಿನ್ನ ಥರ ಚಿಲ್ಲರೆ ಅಂತ ಅನ್ಕೊಂಡಿದ್ಯಾ ಏನೋ. ನೆನ್ನೆ ಮನೆ ಯಾವುದೋ ಕನ್ನಡ ಪರ ಸಂಘಟನೆ ಉಟ್ಕೊಂಡಿದ್ದಾವಲ್ಲ ಚಿಲ್ಲರೆಗಳು, ಕೆಲವು ಇದಾವಲ್ಲ ಚಿಲ್ಲರೆಗಳು, ಅಂಥವ್ರು ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ನನ್ನ ಇತಿಹಾಸ ಇದೆ, ಮತ್ತೆ ನನ್ನ ಮೇಲೆ ದಾಖಲಾಗಿರುವಂಥದ್ದೆಲ್ಲ, ಇಷ್ಟು ವರ್ಷಗಳು ದಾಖಲಾಗಿರುವಂಥದ್ದೆಲ್ಲ
ಹೋರಾಟದ ಪ್ರಕರಣಗಳು, ಒಂದೇ ಒಂದು ಪರ್ಸನಲ್ ಪ್ರಕರಣಗಳಿಲ್ಲ, ಹೋರಾಟದ ಪ್ರಕರಣಗಳು ಆಯ್ತಲ್ಲ. ನಿನ್ನ ರೀತಿ ಯಾವುದು ಪರ್ಸನಲ್ ಪ್ರಕರಣಗಳಿಲ್ಲ, ನೆನ್ಪಿಟ್ಕೊ. ಸಂಘಟನೆದು ಕ್ಲಾರಿಟಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸುಮ್ಮನೆ ಏನೇನೋ ಅಪಪ್ರಚಾರ ಮಾಡಿದ್ರೆ ನಿನಗೆ ಸರಿಯಾದ ಪಾಠವನ್ನು ಕಳಿಸ್ತೀನಿ, ಹೇಳ್ತೀನಿ ಸ್ನೇಹಿತರೆ. ಈಗ ನೋಡಿ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಸಾಲ ಎಷ್ಟು ಗೊತ್ತಾ? ಸಾಲಕ್ಕೆ ಅವರು ಒಂದು ಸ್ಕಾರ್ಪಿಯೋ ಕಾರು, ಬ್ಯಾಂಕಿನ ಸಾಲಕ್ಕೋಸ್ಕರ ಆ ಸ್ಕಾರ್ಪಿಯೋ ಕಾರನ್ನು ಮಾರಿದ್ದಾರೆ ಯಡಿಯೂರಪ್ಪ ಅವರು. ಅವರು ಅಫಿಡವಿಟಲ್ಲಿ ಹಾಕಿರೋದು, ನಾನು ಹೇಳ್ತಿರೋದಲ್ಲ. ಬ್ಯಾಂಕಿಗೆ ಸಾಲಕ್ಕೋಸ್ಕರ ಆ ಸ್ಕಾರ್ಪಿಯೋ ಕಾರನ್ನು ಮಾಡಿದಾರಂತ ಅವರು ಅಫಿಡವಿಟಲ್ಲಿ ಹಾಕಿದ್ದಾರೆ. BS ಯಡಿಯೂರಪ್ಪ ಹತ್ರ ಏನು ದುಡ್ಡಿಲ್ವಾ? ಅಯ್ಯೋ. ಆಮೇಲೆ ಇನ್ನೊಂದಷ್ಟು ಹೇಳ್ತೀನಿ ಸ್ನೇಹಿತರೆ, ಉದಾಹರಣೆಗಳು. ಕೋಟ್ಯಾಂತರ ರೂಪಾಯಿ ಇದೆ ಯಡಿಯೂರಪ್ಪ ಅವ್ರ ಹತ್ರ. ಸಿದ್ದರಾಮಯ್ಯನವರು ಪ್ರೆಸೆಂಟ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರ ಆಸ್ತಿ 50 ಕೋಟಿ. ಅವ್ರ ಸಾಲ ಎಷ್ಟು ಗೊತ್ತೇನಪ್ಪ? 23 ಕೋಟಿ. ಅವರು ಅಫಿಡವಿಟಲ್ಲಿ ಅನೌನ್ಸ್ ಮಾಡಿರುವಂಥದ್ದು 23 ಕೋಟಿಗಳು ಸಿದ್ದರಾಮಯ್ಯನವ್ರ ಪ್ರೆಸೆಂಟ್ ಸಾಲ ಆಯ್ತಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, ಅವ್ರದ್ದು ಸಾಲ ಎಷ್ಟು ಗೊತ್ತಾ? 5 ಕೋಟಿ ರೂಪಾಯಿ. 5 ಕೋಟಿ ಸಾಲ ಅಲ್ಲ, 1.42 ಕೋಟಿ. ಅವರ ಮಿಸ್ ಶ್ರೀಮತಿದ್ ಬೇರೆ. 1.42 ಕೋಟಿ ಬಸವರಾಜ ಬೊಮ್ಮಾಯಿ ಅವ್ರದ್ದು ಸಾಲ ಇದೆ ಕಣಲೇ, ಬೇಕುಪ್ಪ, ಕೇಳ್ಕೊ ಇಲ್ಲಿ ಆಯ್ತಲ್ಲ. ವಿಜಯೇಂದ್ರ ಪ್ರೆಸೆಂಟ್ ಇರುವಂಥ BJP ರಾಜ್ಯಾಧ್ಯಕ್ಷ, ಅವ್ರ ಹತ್ರ ಏನು ದುಡ್ಡಿಲ್ವಾ? ಅವ್ರ ಸಾಲ ಎಷ್ಟಿದೆ ಗೊತ್ತಾ? 16 ಕೋಟಿ. 16 ಕೋಟಿ ಸಾಲಗಾರ ವಿಜಯೇಂದ್ರ ಆಯ್ತಲ್ಲ. DK ಶಿವಕುಮಾರ್ ಪ್ರೆಸೆಂಟು ಡೆಪ್ಟಿ ಚೀಫ್ ಮಿನಿಸ್ಟ್ರು, 226 ಕೋಟಿ ಸಾಲ ಇರುವಂಥದ್ದು ಅವ್ರದ್ದು. ಎಷ್ಟು ಹೇಳು? 226 ಕೋಟಿ ಪ್ರೆಸೆಂಟ್ ಉಪಮುಖ್ಯಮಂತ್ರಿಗಳ ಸಾಲ ಇರುವಂಥದ್ದು 226 ಕೋಟಿ. R ಅಶೋಕ್ ಪ್ರೆಸೆಂಟ್ ವಿರೋಧ ಪಕ್ಷದ ನಾಯಕ ಆಯ್ತಲ್ಲ, ಅವ್ರ ಸಾಲ 2.48 ಕೋಟಿ. ಇಷ್ಟು ಸಾಕು ಅನ್ಕೊತೀನಿ. ಇನ್ನೂ ಸಾಕಾವರಲ್ಲ, ಇವು ನಾನು ಹೇಳಿದಂಥವ್ರಲ್ಲ ಕೋಟಿಗಳೇ ಇರುವಂಥವ್ರೆ. ಯಾಕೆ ಹರೀಶು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂಥವನು, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋನು ಅಂತವನು, ಕೇವಲ 1.5-2 ಕೋಟಿ ರೂಪಾಯಿ ಸಾಲ ಇರಬಾರ್ದಾ? ಸಾಲ ಇದ್ದರೆ ಅಪರಾಧವೇ? ಬ್ಯಾಂಕಲ್ಲಿ ಸಾಲ ತಗೊಳ್ಳೋದು ಅಪರಾಧವೇ? ಈ ದೇಶದಲ್ಲಿ ಕಾನೂನು ಇಲ್ಲವೇ? ನೀವು ಒಬ್ಬ ಕನ್ನಡ ಪರ ಹೋರಾಟಗಾರನ್ನ, ಒಬ್ಬ ಕೆಳವರ್ಗದ ಹುಡುಗನನ್ನು ಯಾವ ರೀತಿ ನೋಡ್ತೀರಿ ಅಂತೇಳಿ ನಿಮ್ಮ ಹಳದಿ ಕಣ್ಣುಗಳು ಕಾಣಿಸ್ತಾ ಇದೆ. ಇವನು ಆರ್ಥಿಕವಾಗಿ ಬಲಿಷ್ಠ ಆಗಿರಬಾರ್ದು ಅನ್ನೋದು ನಿಮ್ಮ ಮೈಂಡ್ ಸೆಟ್ಟು. ನಿಂತರ ಭಿಕ್ಷೆ ಬಿಡೋದಲ್ಲ ಕಣಲೆ, ಬೇಕು ನನ್ನ ಮಗನೇ, ಅಯೋಗ್ಯ, ಬೇವರ್ಸಿನ ತಗೊಂಬಂದು ನಿಂತರ ಭಿಕ್ಷೆ ಬಿಡ್ತೀನಿ ಅನ್ಕೊಂಡಿದ್ದೀನೋ? ಪಿಂಪು, ದುಡಿಮೆ ಮಾಡ್ತೀನಿ, ನಮ್ಗೆ ಅರಿವಿರುತ್ತೆ. ಆಮೇಲೆ ಅದು ಕೂಡ, ಆ ಸಾಲದ್ದು ಕೂಡ ನಾನು ಒಂದು ಹೇಳ್ತೀನಿ ಸ್ನೇಹಿತರೆ. ನನ್ನ ಸ್ನೇಹಿತನಿಗೊಬ್ಬನಿಗೆ ನಾನು ಶ್ಯೂರಿಟಿ ಕೊಟ್ಟಿರುವಂಥದ್ದು ನನ್ನ ಮನೆಯನ್ನು. ಅದು ಪೂರ್ತಿ ಇತಿಹಾಸ ಏನು ಬೇಕಾಗಿಲ್ಲ, ಆ ಬ್ಯಾಂಕಿನ ಅಡ್ರೆಸ್ ಇದೆಯಲ್ಲ, ಹೋಗಿ ವಿಚಾರಿಸ್ಬೋದು ಆಯ್ತಲ್ಲ. ನಾನು ನನ್ನ ಶ್ರೀಮತಿ ನಂಬಿ ಕೊಟ್ಟಿರುವಂಥದ್ದು. ಕೊನೆಗೆ ಆತನ ನಾನೇನು ದೂರ್ತಾ ಇಲ್ಲ, ಆತನ ಕೈಲಿ ಏನೋ ಲಾಸ್ ಆಗಿದ್ದಾರೆ, ಕಟ್ಟಕ್ಕಾಗ್ತಾ ಇಲ್ಲ. ಅದನ್ನು ಉಳಿಸ್ಕೊಂತೀವೋ ಬಿಡ್ತೀವೋ ಅದು ನಮ್ಮ ವೈಯಕ್ತಿಕ, ನನ್ನ ವೈಯಕ್ತಿಕ, ಅದು ನಮ್ಮ ವೈಯಕ್ತಿಕ ಕುಟುಂಬದದ್ದು, ನಮಗೆ ಬಿಟ್ಟಿದ್ದದು. ಅದರಲ್ಲಿ ಏನೇನು ನ್ಯೂನತೆಗಳಿದ್ದಾವೋ ಅದನ್ನು ಉಳಿಸ್ಕೊಬೇಕೋ ಬಿಡಬೇಕೋ ಕಟ್ಟಬೇಕೋ ಬೇಡವೋ ಅಂತ ಡಿಸೈಡ್ ಮಾಡುವಂಥದ್ದು ನಾನು. ಒಂದು ಬಿಸ್ನೆಸ್ ಮಾಡುವಾಗ 1 ಕೋಟಿ 2 ಕೋಟಿ ದುಡ್ಡನ್ನು ನಾವು ಸಾಲ ಮಾಡ್ತೀವಿ ಅಂತಂದರೆ, ಯಾವುದೋ ಒಂದು ಮನೆಯನ್ನು, ಒಂದು ಸೈಟನ್ನು ಪ್ಲೆಜ್ ಮಾಡ್ತೀವಿ ಅಂತಂದರೆ, ಅದು ನಮಗೆ ಅರಿವಿರುತ್ತೆ. ನಾವೇನಾದರೂ ಕಟ್ಟಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಈ ಆಸ್ತಿಯನ್ನು ಹಾಕ್ಕೊಳ್ಳುತ್ತೆ ಅಂತ ಅರಿವಿದ್ದೇ ನಾವು ತಗೊಂಡೋಗಿ ಪ್ಲೆಜ್ ಮಾಡುವಂಥದ್ದಲ್ವೇ? ಇದು ದೊಡ್ಡ ಅಪರಾಧವೇ? ಸ್ನೇಹಿತರೆ, ಈ 6ನೇ ಕ್ಲಾಸು ಹೆಬ್ಬೆಟ್ಟುಗಳಿಗೆಲ್ಲ ಏನು ಗೊತ್ತಾಗುತ್ತೆ ವ್ಯವಹಾರದ ಜ್ಞಾನ? ಏನು ಭಿಕ್ಷೆ ಬೇಡವನಿಗೆ ನಾಗರಕಟ್ಟೆಯಲ್ಲಿ ಪೂಜೆ ಮಾಡಿಸ್ತೀನಿ ದುಡ್ಡು ಕೊಡ್ರಪ್ಪ ಅಂತ ಭಿಕ್ಷೆ ಬೇಡವನಿಗೆ ಏನು ಗೊತ್ತಾಗುತ್ತೆ ವ್ಯವಹಾರದ ಜ್ಞಾನ?
ನಾವು ಕೇಳಿಸ್ಕೊಳ್ಳಲ್ಲ, ತಲೆ ಹಿಡ್ಕ, ಕೇವಲ 1.5-2 ಕೋಟಿ ಅಲ್ಲ ಕಣಪ್ಪ, 6 ಕೋಟಿ ಇರುವಂಥದ್ದು ಸಾಲ. ಇನ್ನು ಪೂರ್ತಿ ನನ್ನ ಹಿಸ್ಟ್ರಿ, ನನ್ನ ಆಸ್ತಿ ಏನಿದೆ, ಎಷ್ಟೆಷ್ಟು ಸಂಪಾದನೆ ಮಾಡಿದ್ದೀನಿ. ಮತ್ತು ಇನ್ನೊಂದು ನಿನಗೆ ಹೇಳ್ತೀನಿ, ಇದುವರೆಗೂ ನಾನು ತಂದೆ ಆಸ್ತಿಯಲ್ಲಿ ಜೀವನ ಮಾಡ್ತಾ ಇರೋನಲ್ಲ. ನಾನಿವತ್ತು ಬದುಕ್ತಾ ಇರೋ ಮನೆಯಿಂದ ಹಿಡಿದು, ನನ್ನ ಬಾಡಿಗೆ ಮನೆಗಳಿಂದ ಹಿಡಿದು, ನನ್ನ 3-4 ಬಾಡಿಗೆ ಮನೆಗಳು ಎಲ್ಲವೂ ಕೂಡ ನಾನು ದುಡ್ದಿರುವಂಥದ್ದು. ಎಲ್ಲೂ ರೋಲ್ ಕಾಲ್ ಮಾಡಿ ದುಡ್ದಿರುವಂಥದ್ದಲ್ಲ. ಬಿಸ್ನೆಸ್ಸಿಂದ ನೀಟಾಗಿ ಟ್ಯಾಕ್ಸ್ಗಳನ್ನು ಕಟ್ಟಿ ಬಿಸ್ನೆಸ್ಸನ್ನು ಮಾಡಿಕೊಂಡು ದುಡ್ದಿರುವಂಥದ್ದು ನಾನು. ಅದೇ ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಯಾರಾದರೂ ರೋಲ್ ಕಾಲ್, ಬೇರೆ ಹೋರಾಟಗಾರರನ್ನ ಕರ್ಕೊಳ್ಳಿ, ಹರೀಶನ್ನ ರೋಲ್ ಕಾಲ್ ಅನ್ನೋಂಥದ್ದು ಇದ್ದರೆ ನನ್ನ ಎದುರುಗಡೆ ಬಂದು ಮಾತಾಡೋದು. ನಾಚಿಕೆ. ನಿಮಗೆ ಕನ್ನಡದ ಹೋರಾಟ ಮಾಡೋಕ್ಕೆ ಆಸಕ್ತಿ ಇಲ್ಲ ಅಂದರೆ, ಮತ್ತೆ ನಾನೇನಾದರೂ ಒಂದು ವೇಳೆ ಈಗ BJP ಸೇರಿಬಿಟ್ರೆ ಹರೀಶ್ ತುಂಬ ಪ್ರಾಮಾಣಿಕ ಆಗ್ಬಿಡ್ತಾನಲ್ವ. BJP ಸೇರಿಬಿಟ್ರೆ ನಾನು ಪ್ರಾಮಾಣಿಕ ಆಗ್ಬಿಡ್ತೀನಿ. ಹರೀಶ್ BJP ವಿರುದ್ಧ ಇರೋದ್ರಿಂದ ಮಾತ್ರ ನಾನು ರೋಲ್ ಕಾಲ್. ಎಂಥ ಮೂಢಾತ್ಮರಯ್ಯ ನೀವಲ್ಲ, ತಲೆಯಲ್ಲವರು. ಹಾಗಾಗಿ ಸ್ನೇಹಿತರೆ, ನನಗೆ ಯಾವುದೇ ಬೇಸರ ಇಲ್ಲ. ನನಗೆ ಮತ್ತು ಆತ ಹಾಕಿದ್ದು ನನಗೆ ನಗು ಬರ್ತಾಯಿತ್ತು. ಇವನ ವ್ಯವಹಾರ ಜ್ಞಾನ ಎಷ್ಟಿದೆ ಅಂತ ಗೊತ್ತಾಗ್ತಾ ಇತ್ತು ನನಗೆ. ಅದು ಮಹಾನ್ ದೊಡ್ಡ ಅಪರಾಧ ಅಂತ ಘನಕಾರ್ಯ ಅಂತೇಳಿ ಏನೋ ಟ್ರೋಲ್ ಮಾಡಬೇಡ. ಅದರಲ್ಲೂ ಒಂದಷ್ಟು ಜನ ಯಾರು ಕಮೆಂಟ್ ಹಾಕಿದಾರಂತೆ, ಏನೇನೋ ಅಯ್ಯೋ ಅಂತ 10 ಮನೆ ಇವತ್ತಲ್ಲ ಈ ಕ್ಷಣಕ್ಕೆ ತಗೊಳ್ಳುವಂಥ ಶಕ್ತಿ ನನಗಿದೆ. ಈ 10 ಮನೆ ಅಂತ 10 ಮನೆ ಈ ಕ್ಷಣಕ್ಕೆ ಪರ್ಚೇಸ್ ಮಾಡುವಂಥ ಶಕ್ತಿ ನನ್ನ ಹತ್ರ ಇದೆ. ಆಯ್ತಲ್ಲ, ಶಕ್ತಿ ನನ್ನ ಹತ್ರ ಇದೆ. ಕೋಟ್ಯಾಂತರ ರೂಪಾಯಿ ನನಗೆ ಸುಮ್ಮನೆ ಕೊಡೋದಿಲ್ಲ ಸಾಲ. ಯಾರು ಬ್ಯಾಂಕ್ ಅವ್ರು ಏನು ದಡ್ರಲ್ಲ. ಆಯ್ತಲ್ಲ, ಬ್ಯಾಂಕ್ ಅವ್ರು ದಡ್ರಲ್ಲಪ್ಪ ಸುಮ್ಮನೆ ಸಾಲ ಕೊಡೋದಕ್ಕೆ. ಅವ್ರಿಗೂ ಗೊತ್ತಿರುತ್ತೆ ಸಶಕ್ತರೋ ಇಲ್ವೋ ಎಲ್ಲ ನೋಡಿ. ಮತ್ತೆ ಆಗಿನ ಕಾಲ ಹೋಯ್ತು. ನಾನೇನೋ ಅವ್ರು ಯಾರೋ ಲಲಿತ್ ಮೋದಿ, ಇನ್ನೊಂದು ಯಾವುದೋ ಒಂದು ಸಾಕಷ್ಟು ಬೇರೆ ಯಾರ್ಯಾರು ಹೋದ್ರಲ್ಲ, ಊರುಬಿಟ್ಟು ಓಡೋದ್ರಲ್ಲ ಮೋಸ ಮಾಡಿ. ಆ ರೀತಿ ಕೋಟ್ಯಾಂತರ ರೂಪಾಯಿ ಸರ್ಕಾರದ ದುಡ್ಡೇನು ತೊಗೊಂಡಿಲ್ಲ. ನಾನು ನನ್ನ ಮನೆಯನ್ನು ಪ್ಲೇಜ್ ಮಾಡಿ ನನ್ನ ಸ್ನೇಹಿತರಿಗೆ ಒಂದಷ್ಟು ಸಹಾಯ ಮಾಡಿದಂಥದ್ದು. ಆಯ್ತಲ್ಲ, ಏನೋ ಆತನ ಕೆಟ್ಟಗಳಿಗೆ ಆಗಿದೆ. ಸೊ ನನ್ನನ್ನು ನಂಬಿ ಬಂದಂಥವ್ರಿಗೆ ನಾನು ಆ ಮಟ್ಟಕ್ಕೆ ಸಹಾಯ ಮಾಡ್ತೀನಿ. ಆ ಮಟ್ಟಕ್ಕೆ ನಾ ಸ್ನೇಹಿತನಿಗೆ ಬೆಲೆಯನ್ನು ಕೊಡ್ತೀವಿ ನಾವು. ಆಯ್ತು, ಅದು ಬೇರೆ ಆಗಿತ್ತು. ಒಂದು ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ, ಒಂದು ಸಂಪಾದನೆ ಮಾಡೋಕ್ಕೂ ರೆಡಿ ಇದ್ದೀನಿ. 20ರಲ್ಲಿ ಒಂದು ಮೈನಸ್ ಅಂತ ತಿಳ್ಕೊಂತೀನಿ ಅಷ್ಟೇ. ಅದೇನು ದೊಡ್ಡ ವಿಷಯನಲ್ಲ. ಆಯ್ತಲ್ಲ, ಇನ್ನೂ ನನ್ನ ಬಗ್ಗೆ ಡೀಟೇಲ್ ಬೇಕಾದರೆ ಮುಂದಿನ ಬಾರಿ ಚುನಾವಣೆ ತನಕ ಕಾಯಿ. ಚುನಾವಣೆ ಅಫಿಡೇವಿಟಲ್ಲಿ ನಾನು ಕೂಡ ಹಾಕ್ತೀನಿ. ಆಗ ನನ್ನ ಆಸ್ತಿ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ, ನಿನಗೂ ಗೊತ್ತಾಗುತ್ತೆ. ಆಗ ಬಗ ಅಂತ ಹೊಟ್ಟೆ ಹುಡ್ಕೊಂಡು ಸಾಯಿ. ಆಯ್ತಲ್ಲ, ಅದಕ್ಕೆ ಸ್ನೇಹಿತರೆ, ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಬೇಕಾ ಸ್ನೇಹಿತರೆ? ಇನ್ನೇನು ಸಮಾಚಾರ? ಏನಾದರೂ ಬೇರೆ ಏನೋ ಪ್ರಶ್ನೆಗಳಿದ್ರೆ ಕೇಳಿ. ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಬೇಕೇನೋ? ಅಯೋಗ್ಯ, ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಬೇಕಾ? ನಾನು ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಮೇಲೆ ಯಾಕೋ ಕಣ್ಣು ನಿನಗೆ? ನಾನೊಂದು ಸ್ವಲ್ಪ ಶಿಸ್ತು ಕಣೋ. ಹೌದು, ನನಗೆ ವಾಚ್ ಹುಚ್ಚಿದೆ, ಫೋನಿನ ಹುಚ್ಚಿದೆ. ಲಕ್ಷಾಂತರ ರೂಪಾಯಿ ಫೋನ್ ಇಟ್ಕೊತೀನಿ. ಆಯ್ತಲ್ಲ, 1.5 ಲಕ್ಷದ ಫೋನ್ ಇಟ್ಟಿದ್ದೀನಿ, 55,000 ರೂಪಾಯಿ ವಾಚ್ ಹಾಕಿದ್ದೀನಿ, ಮಿನಿಮಮ್ 10,000 ರೂಪಾಯಿ ಬಟ್ಟೆ ಹಾಕ್ತೀನಿ, ಒಳ್ಳೊಳ್ಳೆ ಶೂ ಹಾಕ್ತೀನಿ. ಏನು ನಿನಗೆ ಹಾಕ್ಬಾರ್ದಾ? ಹೋರಾಟಗಾರರು ಹಾಕ್ಬಾರ್ದೇನೋ? ಕನ್ನಡ ಪರ ಹೋರಾಟಗಾರರು ಹಾಕ್ಬಾರ್ದು ಅಂತ ಕಾನೂನು ಮಾಡಿದೇನೋ? ಬೇಕಪ್ಪ. ಭಿಕ್ಷುಕ, ಅಯೋಗ್ಯ, ಹೋಗು ನಿಮ್ಮ ಪಾರ್ಟಿ ಅವ್ರ ಹತ್ರ ಭಿಕ್ಷೆ ಬಿಡು. ಹರೀಶ್ ನನ್ನ ವಿರುದ್ಧ ವಿಡಿಯೋ ಮಾಡ್ಬಿಡ. ನಾನು ಒಂದು ವಿಡಿಯೋ ಮಾಡ್ಬೇಕೀಗ. ಕೊಡಿ ಸರ್ ಒಂದು 10,000, ಕೊಡಿ ಸರ್ 20,000, ಕೊಡಿ ಸರ್ ಒಂದು 5,000, ಕೊಡಿ ಸರ್ 10 ರೂಪಾಯಿ, ಕೊಡಿ ಸರ್ 50 ರೂಪಾಯಿ ಭಿಕ್ಷೆ ಬೇಡು ಸರ್. ನೋಡಿ, ಅವನು ನೀನು ಪ್ರೋವೋಕ್ ಮಾಡ್ತಾ ಇದ್ದೀಯ ಜನಗಳನ್ನಷ್ಟೇ. ಹರೀಶ್ಗೆ ಬೈಬೇಕು, ಹರೀಶ್ಗೆ ನೋಡಬೇಕು, ಅವನಿಗೆ ಇದು ಮಾಡಬೇಕು. ಸರ್ ನೋಡಿ ಸರ್, ಅವ್ರದ್ದು ಇದೆ ಸರ್, ಅದು ಸರ್. ನಿಮ್ಮ ಸೂಲಿ ಬೇಲಿನೇ ನಂದು ಅಲ್ಲಾಡ್ಸೋಕ್ಕಾಗಿಲ್ಲ. ಏನು ಬದನೇಕಾಯಿ. ಇವತ್ತು ಹೇಳ್ತೀನಿ, ಕರ್ಕೊಂಬ ಅವನ್ನ ಗಲಗಂಟೆನ. ಮೊನ್ನೆ ಯಾವುದೋ ಒಂದು ಚಾನೆಲ್ ನಾನು ಕೂತಿದ್ದೀನಿ ಅಂತ ಓಡೋಗ್ಬಿಟ್ಟ. ಲೈವ್ ಬರ್ದೆ, ಕೇಳೋವನ್ನ. ಯಾರಿದ್ದಾರೆ ಚಾನಲಲ್ಲಿ? ಹರೀಶ್ ಇದ್ದಾರ? ನಾನು ಬರಲ್ಲ. ಪೊಕ್ಕಲ್ ನನ್ನ ಮಗ, ಹೆಂಗೆ ಪೊಂಗ್ಲಿ ಬರಲಿ. ಓಡೋ ಚಾನೆಲಿಂದ ಲೈವ್ ಕೂತಿದ್ದೀನಿ ನಾನು. ನನಗೆ ನಗು, ನಾನು ಹಂಚ್ಕೊಳ್ಳೋಣ ಅಂದ್ಕೊಂಡೆ. ಪಾಪ ಯಾಕೆ ಮರ್ಯಾದೆ ಕಳಿಯೋದು ಅಂತ ಸುಮ್ಮನೆ ಅದೇ. ಯಾರಿದ್ದಾರೆ ಲೈವಲ್ಲಿ? ಸರ್ ಭಯಪ್ಪ ಹರೀಶ್ ಕುಮಾರ್ ಇದ್ದಾರೆ. ನಾನು ಬರಲ್ಲ, ಅವ್ರಿಗೆ ನಾನು ಬರಲ್ಲ. ಅಷ್ಟು ಭಯ ಇದೆಯಲ್ಲ, ಭೈರಪ್ಪ ಹರೀಶ್ ಕುಮಾರ್ ಅನ್ನುವಂಥ ಹೆಸರಿಗೆ ಅಷ್ಟು ಭಯ ಇದೆಯಲ್ಲ. ಓಪನ್ ಚಾಲೆಂಜ್ ಹಾಕ್ತೀನಿ, ಕರಿ ಅವನ್ನ, ಎಲ್ಲನ ಕರಿ ಬರ್ತೀನಿ. ಎಲ್ಲಿ ಇಡೀ ರಾಜ್ಯ ಅಲ್ಲ, ಇಡೀ ದೇಶದ ಯಾವ ಮೂಲೆಯಲ್ಲಿ, ಗುಜರಾತಲ್ಲಿ ಕರಿ, ಇಲ್ಲ ಡೆಲ್ಲಿಯಲ್ಲಿ ಕರೀರಿ, ನಿಮ್ಮ ಸರ್ಕಾರ ಇದೆಯಲ್ಲ ಉತ್ತರ ಪ್ರದೇಶದ ರಾಜಧಾನಿಯಲ್ಲಿ ಕರೀರಿ, ಬರ್ತೀನಿ ಅಲ್ಲಿಗೂ ಚರ್ಚೆ ಮಾಡೋದಕ್ಕೆ.
ನಿಮ್ಮ BJPಯ ಭದ್ರಕೋಟೆಗಳಿರ್ತಾವೆ, ಅಲ್ಲಿ ಕರೀರಿ, ಬರ್ತೀನಿ ನಾನು ಚರ್ಚೆಗೆ. ನಾನು ರೆಡಿ. ಆ ತಾಕತ್ತಿರುವಂತನೋ ಅವನು ರೆಡಿ, ನಾ ಕೇಳು. ಆ ಹೆಂಪುಂಗ್ಲಿ ರೆಡಿ ಇದೆ, ನಾ ಕೇಳು. ಆ ವಿಡಿಯೋ ಬಂದ್ಬಿಟ್ಟು ಅವ್ರು ಯಾಕೆ ಬರ್ಬೇಕು, ನಾನು ಸಾಕ್ಕೊಳೋ ಅಂತ ಯಾರ್ಯಾರು ಮಾಡೋದಲ್ಲ. ತಾಕತ್ತಿದ್ರೆ ಅವನನ್ನು ಕರಿ, ನನ್ನ ಎದುರುಗಡೆ ಬರೋಕ್ಕೆ ಕೇಳು. ನನ್ನನ್ನು ಮಡಿಸ್ತೀನಿ ಅನ್ನುವಂಥ ತಾಕತ್ತಿದೆಯಲ್ಲ ಅವನ ಹತ್ರ, ಬಾ. 3 ಕಾಸು ಹರಾಜು ಹಾಕ್ಬಿಡ್ತೀನಿ ಮರ್ಯಾದೆ, 3 ಕಾಸು ಹರಾಜು ಹಾಕ್ಬಿಡ್ತೀನಿ ಮರ್ಯಾದೆ. ಪುಂಗ್ಕೊಂಡು ನಿಮ್ಮಂಥ ಪುಂಗಿಗಳು ಕಿವಿಗೆ ಹೂವು ಇಟ್ಕೊಂಡು ಪುಂಗೋದಲ್ಲ, ನಮ್ಮ ಹತ್ರ ನಡೆಯಲ್ಲ ಅವೆಲ್ಲ, ನಮ್ಮ ಹತ್ರ ನಡೆಯಲ್ಲ ಅವೆಲ್ಲ. ಆಯ್ತಲ್ಲ, ಇದು ಸ್ನೇಹಿತರೆ. ಇದಕ್ಕೆ ಮತ್ತೆ ಗೊಂದಲ ಸೃಷ್ಟಿ ಮಾಡಿ ಏನೇನೋ ಆಗೋಗಿದೆ ಅಂಥೇಳಿ ಗೊಂದಲ ಸೃಷ್ಟಿ ಮಾಡೋದು ಹಾಕಿದ್ರೆ ಕಾನೂನು ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಕಾನೂನಿದೆ ನಮಗೆ, ನನಗೆ ಗೊತ್ತು. ನಮ್ಮ ರಕ್ಷಣೆಗೆ ಯಾರೂ ಇಲ್ಲ ಅಂತಂದ್ರೂ ಕಾನೂನು ನಮ್ಮ ರಕ್ಷಣೆಗಿದೆ. ಅಪಪ್ರಚಾರ ಮಾಡೋದೇನೋ ನನ್ನ ಮೇಲೆ ಮುಂದುವರಿಸಿದ್ರೆ ಕಾನೂನು ರೀತಿಯಾಗಿ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ. ನಾನು ಹೇಳ್ತಾ ಇದ್ದೀನಿ, ಅವನು ನೀನು ಮಾನವಾಗಿ ಬದುಕೋದಕ್ಕೆ ಏನು ಇವನಿಗೆ ಅರ್ಥನೇ ಆಗ್ತಾ ಇಲ್ವಲ್ಲ ನಮಗೆ. ಯಾತಕ್ಕೆ ಅವ್ರು ಹಿಂದೆ ಹೋಗಿ ಸತ್ತು ಇವನು ಜೀವನವನ್ನು ಹಾಳು ಮಾಡಿಕೊಂಡು, ಅದೇ ಇವನ್ನ ಸರಿ ಮಾಡಿ ನಮಗೇನು ಪುಣ್ಯದ ಕೆಲಸ ಏನು ಬೇಕಾಗಿಲ್ಲ. ಆದರೆ ನನಗೇನು ಅಂತಂದರೆ, ಪಾಪ ಇಷ್ಟುದ್ದ ಎತ್ತರ ಇದ್ದು ಎಲ್ಲೋ ಗಾರೆ ಕೆಲಸಕ್ಕೆ ಹೋದರೆ ಒಂದು 600 ರೂಪಾಯಿ 700 ರೂಪಾಯಿ ಕೊಡ್ತಾರೆ. ಇವನು ಅಯೋಗ್ಯ ನನ್ನ ಮಗ, ಇವನು 2 ರೂಪಾಯಿ 3 ರೂಪಾಯಿ 100 ರೂಪಾಯಿ 200 ರೂಪಾಯಿ ಭಿಕ್ಷೆ ಬಿಡ್ತಾನಲ್ಲ. ಎಂಥ ಗತಿ ಬಂದ್ರಿ. ಅಲ್ಲ ಕಣಪ್ಪ, ನಿಮ್ಮ ಸರ್ಕಾರ ಇತ್ತಲ್ಲ ಹೋದ್ ಸಾರಿ, ಸರ್ಕಾರದಲ್ಲಿ ಏನಾದರೂ ನಾನು ನೆಕ್ಸ್ಟ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾನಪ್ಪ, ಅವ್ನು ನಮ್ಮ ಪರವಾಗಿ ಏನನ್ನ ಮಾಡಿಕೊಡೋಂಥ ಇಚ್ಛಾಶಕ್ತಿ ಅವ್ರಿಗಿತ್ತ? ನಿಮ್ಮಂಥವ್ರನ್ನೆಲ್ಲ ದುಡುಕ್ಸ್ಕೊಂತಾರೆ ಅಷ್ಟೇ ಕಣೋ. ದುಡಿಸ್ಕೊಂಡು ನಾಮೈಕ್ತಾರೆ. ಎಚ್ಚರ ಆಗಬೇಕು ನಿಮ್ಮಂಥ ಹುಡುಗರುಗಳೆಲ್ಲ. ಆಯ್ತಲ್ಲ, ನೆಕ್ಸ್ಟ್ ಬರ್ತೀನಿ. ಏನೋ ನಾಗರಕಟ್ಟೆ ನಿಮ್ಮ ಅಪ್ಪಂದಲ್ಲ, ಅದು ತೋರಿಸ್ತೀನಿ. ನಿಮ್ಮ ಅಪ್ಪಂದಲ್ಲ ಅದು. ಹಾಕು ಚಾಲೆಂಜ್, ಮುಟ್ಟು ಬಾ, ತೋರಿಸ್ತೀನಿ ಏನು ಅಂತ. ಕಾನೂನಿದೆ. ಯಾವ ಇದ್ರ ಮೇಲೆ ಬೋರ್ಡ್ ಹಾಕಿದೆಯಲ್ಲಿ ನೀನು? ಯುವ ಬ್ರಿಗೇಡ್ ಅಂತೇಳಿ ಅವ್ರ ಅಪ್ಪಂದ, ಅದು BBMP ಆಸ್ತಿ, ಅದು ತೋರಿಸ್ತೀನಿ ಏನು ಅಂತ. ಆಯ್ತಲ್ಲ, ನನ್ನನ್ನು ಕೆಣ್ಕೋ, 3 ಬಟ್ಟೆ ಬಿಚ್ಚ ರಸ್ತೆ ನಿಲ್ಲಿಸ್ತೀನಿ ನಿನಗೆ. 3 ಕಾಸು ನೀನು ಮರ್ಯಾದೆ ಹರಾಜು ಹಾಕ್ತೀನಿ. ಮಾನವಾಗಿ ಬದುಕೋ. ನೀನು ಇನ್ನೂ 10 ವರ್ಷ ಹೋದ ಹರೀಶ್ ಏನು ಒಂದು ಕಿತ್ಕೊಳ್ಳೋಕ್ಕಾಗಲ್ಲ. ಹರೀಶ್ ಏನು ನ್ಯೂನತೆನೂ ಇಲ್ಲ, ಹುಡುಕಿದ್ರೂ ಸಿಕ್ಕಲ್ಲ. ಎಲ್ಲ ಹುಡುಕ್ತಾ ಇದ್ದೀನಿ, ಇವಂದೆಲ್ಲ ಆಗ್ಬಿಡ್ತೀನಿ. ನನ್ನ ಕೆಣಕಿದ್ರೆ ಬಿಡಲ್ಲ, ಬದನೆಕಾಯಿ ನನ್ನ ಕೆಣಕಿದ್ರೆ ಬಿಡಲ್ಲ ನಾನು. ನಿಮ್ಮ ಯಡಿಯೂರಪ್ಪ ಜೈಲ್ಗೆ ಹೋದ್ನಲ್ಲ, ದೂರದಾರ ಯಾರು ಕೇಳೋ? ಯಡಿಯೂರಪ್ಪನ ಮೇಲೆ ದೂರು ಕೊಟ್ಟವನು ನಾನು. ಏನಪ್ಪ ತಲೆ ಕೆಡ್ಸ್ಕೊಳ್ಳೋದಲ್ಲ, ಬಿಡಿಯೋದು. ಯಾರು ದೂರದಾರ ಕೇಳೋಗು ಲೋಕಾಯುಕ್ತದಲ್ಲಿ. ಆಯ್ತಲ್ಲ, ಅನಂತ್ ಕುಮಾರ್ ಹುಡ್ಕೋ ಕುಮಾರ, ಅವ್ರ ಮೇಲೆ ದೂರು ಕೊಟ್ಟವ್ರು ಯಾರು ಕೇಳೋ? ಇದೇ ಹರೀಶ್. ಇನ್ನೂ ಸಣ್ಣ ಹುಡುಗ ನಾನು. ಇಂಥದಕ್ಕೆ ಭಯ ಬಿದ್ದಿಲ್ಲ ನಾನು. ನಿನಗೆ ಭಯ ಬೀಳ್ತೀನಾ? ಪುಟ್ಕೋಸಿ ಕಣೋ ನೀನು. ಲೈ, ನನಗೆ ಪುಟ್ಕೋಸಿ. ಏನು ಹೇಳೋ? ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು, ಇನ್ಯಾಕೆ ಮಾತಾಡಿ ಹೀರೋ ಮಾಡಬೇಕು ಅಂತೇಳಿ ಸುಮ್ಮನೆ ಇದ್ದೀವಿ ಅಷ್ಟೇ. ಕೊಡವಿ ನಿಂತ್ಕೊಂಡ್ರೆ ಯಾವುದಲ್ಲ ನಿನ್ನ ಲೆಕ್ಕ ಅಷ್ಟೇ ಸ್ನೇಹಿತರೆ. ಹಾಗಾಗಿ ಸಾಲ ಮಾಡುವಂಥದ್ದು ವ್ಯವಹಾರಕ್ಕೆ, ಮತ್ತು ನಮ್ಗೆ ಅರಿವಿರುತ್ತೆ. ನಮಗೇನಾದರೂ ಕಟ್ಲಿಕ್ಕೆ ಆಗಲಿಲ್ಲ ಅಂತಂದರೆ, ನಮ್ಮ ಬಿಸ್ನೆಸ್ ಲಾಸ್ ಆಯಿತು ಅಂತಂದರೆ ಬ್ಯಾಂಕ್ ಮುಟ್ಗೋಲು ಹಾಕ್ಕೊಳ್ಳುತ್ತೆ ಅಂತೇಳಿ ನಮ್ಗೆ ಅರಿವಿದ್ದೇ ನಾವು ತಗೊಂಡು ಪ್ಲೆಜ್ ಮಾಡಿರುವಂಥದ್ದು. ಮತ್ತು ಈಗ ಆತ ಹಾಕಿರುವಂಥದ್ದು ಕೂಡ ಅದು ನನ್ನ ಸ್ನೇಹಿತನಿಗೆ ನಾವು ಶ್ಯೂರಿಟಿ ಕೊಟ್ಟಿರುವಂಥದ್ದು. ಬ್ಯಾಂಕಿನ ಅಡ್ರೆಸ್ ಇದೆ, ಬ್ಯಾಂಕ್ ಇದಿದೆ, ಯಾರ್ಯಾರು ಏನಂತ ವ್ಯವಹಾರ ನೀತಿಗೆ ಗೊತ್ತಾಗುತ್ತೆ. ಮತ್ತು ಅದನ್ನು ಬಿಡಿಸ್ಕೊಳ್ಳೋಂಥ ಶಕ್ತಿ ನನಗಿಲ್ಲ ಅಂತಲ್ಲ, ಬಿಡಿಸ್ಕೊಬೇಕೋ ಬೇಡವೋ ಅಂತ ನನ್ನ ತೀರ್ಮಾನ. ಅದು ನನಗೆ ಬಿಟ್ಟಿದ್ದದು. ಬಿಡಿಸ್ಕೊಬೇಕೋ ಬೇಡವೋ ಅಂತ ನನಗೆ ಬಿಟ್ಟಿದ್ದು ನನ್ನ ವೈಯಕ್ತಿಕ, ನಮ್ಮ ನಿರ್ಧಾರಗಳದು. ನೀನು ಯಾವನ ಕೇಳಕ್ಕೆ ಅದನ್ನೆಲ್ಲ ಲೈ? ನೀನು ಯಾವನ ಕೇಳಕ್ಕೆ? ನೀನು ಕೇಳಬೇಕಾಗಿರೋದು ಇಂಥದ್ದೇನು ಗೊತ್ತಾ? ನಾನು ಸಾಮಾಜಿಕವಾಗಿ ಏನಾದರೂ ಮೋಸ ಮಾಡಿದ್ದೀನಿ, ನಾನು ರಸ್ತೆಯಲ್ಲಿ ನಿಂತ್ಕೊಂಡು ನಿನ್ನ ರೀತಿ ಯಾವನಿಗೋ ನೈತಿಕ ಪೊಲೀಸ್ಗಿರಿ ಮಾಡ್ತೀನಿ, ನಿನ್ನ ರೀತಿ ಯಾವನ್ನೋ ತಗೊಂಡೋಗಿ ಯಾರನ್ನೋ ಅಮಾಯಕ ಮುಸಲ್ಮಾನರನ್ನ ಕೊಲೆ ಮಾಡ್ತೀನಿ, ಭಿಕ್ಷೆ ಬಿಡ್ತೀನಿ, ಭಯ ಇಕ್ಕಿಸ್ತೀನಿ, ಈ ರೀತಿಯಾದಂಥ ವಿಚಾರಗಳಿಗೆ ನೀನು ನನ್ನ ಟ್ರೋಲ್ ಮಾಡಿ. ಯಾವ ರೀತಿ ವಿಚಾರದಲ್ಲಿ ಟ್ರೋಲ್ ಮಾಡಬೇಕು ಅಂತಲೂ ಗೊತ್ತಿಲ್ವಲ್ಲೋ ನಿನಗೆ? ನನ್ನ ಮಗನೇ, ನಿನ್ಗೆ ಯಾವ ರೀತಿ ಟ್ರೋಲ್ ಬಾ, ಪಟ ಕಳಿಸ್ತೀನಿ ನಾನು. ಬಾ, ಪಟ ಕಳಿಸ್ಕೊಡ್ತೀನಿ ಬೇಕು. ಆಮೇಲೆ ಬಲ್ಪು ನನಗೇನು ಬೇಜಾರಿಲ್ಲ. ಒಂದು ವೇಳೆ ಯಾರು ಈ ಪಾರ್ಟಿಗಳಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನನ್ನ ಚುನಾವಣೆಗೆ ನೆಕ್ಸ್ಟು ಆ ಬಲ್ಪ್ನೇ ಇಟ್ಕೊತೀನಿ. ನನಗೇನು ಬೇಜಾರಿಲ್ಲ. ಬಲ್ಪು ಅನ್ನುವಂಥದ್ದು ಬೆಳಕು. ನೀನು ತೊಳ್ಕೊಳಕ್ಕೋ ಕೂಡ ಆಗಲ್ಲ ಬಲ್ಪಿಲ್ಲ ಅಂದರೆ. ನಿಮ್ಮ ಬಾತ್ರೂಮ್ನಲ್ಲಿ ಬಲ್ಪಿಲ್ಲ ಅಂದರೆ ತೊಳ್ಕೊಳಕ್ಕೂ ಆಗಲ್ಲ ಕಣ. ಬಾ, ಅಯೋಗ್ಯ. ನೆನಪಿರಲಿ, ತೊಳ್ಕೊಳಕ್ಕೂ ಆಗಲ್ಲ.
ಆಯಿತಾ? ಬಲ್ಪ್ ಬೇಕೇ ಬೇಕು, ನನಗೇನು ಬೇಜಾರಿಲ್ಲ. ಆದರೆ ನನ್ನ ಹೆಸರಿನ ಮಧ್ಯೆ ಪಿಂಪು, ತಲೆ ಹಿಡ್ಕ, ಲೂಟಿಕೋರ ಅಂತ ಹೆಸರಿಲ್ವಲ್ಲ, ಖುಷಿ ಇದೆ ನನಗೆ. ಯಾರು ಬೇಕೋ ಬಲ್ಪು ಅಂತಾನೆ, ಆಯಿತಾ? ನನ್ನ ಫೇಸ್ಬುಕ್ ಹೆಸರೇ ನೆಕ್ಸ್ಟ್ ಇನ್ನೊಂದು 3 ತಿಂಗಳು ನಂಬೇಕಾದ್ರೆ ಫೇಸ್ಬುಕ್ ಹೆಸರೇ ಬಲ್ಪ್ ಹರೀಶ್ ಅಂತ ಇಟ್ಕೊತೀನಿ. ನನಗೇನು ಬೇಜಾರಿಲ್ಲ, ನನಗೇನು ನಾಚಿಕೆ ಇಲ್ಲ. ಬೆಳಕು, ಆ ಬೆಳಕಿಂದ, ಆ ಹರೀಶಿನ ಬಲ್ಪಿನ ಬೆಳಕಿಂದ ನಿನ್ನ ಜೀವ, ಆ ಬೆಳಕಿನಿಂದ ನಿನ್ನ ಜೀವನ ಪ್ರಜ್ವಲಿಸಲಿ, ಆಯಿತಾ? ಮತ್ತು ನಮ್ಮ ಬಾಕ್ಸ್ ಯೂಟ್ಯೂಬ್ ಭಾಳ ಚೆನ್ನಾಗಿ ಮಾಡಿದ್ವಿ ನಿನ್ನೆ. ಸೊ ನಿಂಗೆ ₹2 ತಲುಪಿದೆ ಅನ್ಕೊತೀನಿ. ಬಿರಿಯಾನಿ ತಗೋ. ಇನ್ನೂ ₹2 ಏನಾದರೂ ಬೇಕಾದರೆ ನಮ್ಮ ಮತ್ತೊಂದು ಮನೆ ಸದಸ್ಯ ಇದ್ದಾನೆ ಬ್ರೂನು ಅಂಥೇಳಿ, ಅವನಿಗೂ ಸಾಕಷ್ಟು ಖರ್ಚು ಮಾಡಿ, ಅವ್ನು ಬಾಕ್ಸಿಗೆ ಎಷ್ಟು ಖರ್ಚು ಮಾಡೋದಿಲ್ಲ. ಆದರೂ ಕೂಡ ನಿನ್ನ 1 ತಿಂಗಳ ಸಂಬಳ, ನಿನಗೇನು 1 ತಿಂಗಳ ಸಂಬಳ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟನ್ನು ನಾನು ನಮ್ಮ ಬ್ರೂನಿಗೂ ಖರ್ಚು ಮಾಡ್ತೀನಿ. ಭಾಳ ಪ್ರೀತಿಯಿಂದ ಸಾಕಿದ್ದೀವಿ. ಅವನ ಹುಟ್ಟದ ಹಬ್ಬಕ್ಕೂ ಕೂಡ ನಾನು ಬೇಕಾದರೆ ನಿನಗೆ ₹2 ದಾನವನ್ನು ಮಾಡ್ತೀನಿ. ಆದರೆ ಮುಂದಿನ ಫೆಬ್ರವರಿ ತನಕ ನಿನ್ನ ಕಾಯಬೇಕಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಆಮೇಲೆ ನಿನ್ನಿಂದ ಪ್ರಚಾರ, ನಿನ್ನಿಂದ ನಾನು ಪ್ರಚಾರ ತೊಗೊಬೇಕೇನ? ಲೇ ಅಯೋಗ್ಯ, ಹರೀಶ್ಗೆ ಆ ವರ್ಚಸ್ಸಿದೆ. ನಿಂತರ ನೆನ್ನೆ ಮನೆ ಚಳುವಳಿಗೆ ಬಂದಂತಾನಲ್ಲ, 24ನೇ ವರ್ಷ ಇದು ನನ್ನ ಚಳುವಳಿ, 24ನೇ ವರ್ಷ ನನ್ನ ಚಳುವಳಿ ಜೀವನ, ಆಯ್ತಲ್ಲ? ನನ್ನಿಂದ ನೀನು ಪ್ರಚಾರ ತಗೊಂತಾರದು. ಹೋರಾಟದಲ್ಲಿ ನಾನು ಸೀನಿಯರ್, ನನ್ನಿಂದ ನೀನು ಪ್ರಚಾರ ನನ್ನ ಹೆಸರು ಹೇಳಿ 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 ಭಿಕ್ಷೆ ಬಿಡ್ತಾರದು ನೀನು. ನನ್ನ ಹೆಸರು ನಿನ್ಗೆ ಯಾವಾಗ ಪ್ರಚಾರ ಕಮ್ಮಿ ಆಗುತ್ತೋ ಆವಾಗ ಒಂದು ಲೈವ್ ಬರ್ತೀಯಾ, ಹರೀಶ್ ಬಗ್ಗೆ ಮಾತಾಡ್ತೀಯಾ, ಒಂದಷ್ಟು ಪ್ರಚಾರ ಗಿಟ್ಟಿಸ್ಕೊಂತೀಯಾ. ನೋಡಿ ಸರ್, ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ ಸರ್ ಅವನು, ಹಾಗಾಗಿ ಒಂದು ಸ್ವಲ್ಪ ನೀವು ನಂಗೆ ಸಹಾಯ ಮಾಡಿ ಸರ್, ಅವನ ಬಗ್ಗೆ ಇದು ಮಾಡಬೇಕು ಅಂತ. ದುಡ್ಡಿಲ್ಲ ಸರ್, ನೋಡಿ ಸರ್ ಅವ್ರಿಗೆಲ್ಲ ಹೆಂಗೆ ಮಾಡ್ತಾರೆ ಸರ್, ನಮ್ಗೆ ಯಾರೂ ಇಲ್ಲ ಸರ್, ನೀವು ಮಾಡಿ ಅಂತ ಬುಲ್ಡೆ ಮಾಡೋದು, ದುಡ್ಡು ವಸೂಲಿ ಮಾಡೋದು, ಮಜಾ ಮಾಡೋದು. ಇದು ನಿನ್ನ ಜೀವನ. ಥೋ, ನಾಚಿಕೆಟ್ಟವನೇ. ನಿನ್ನಿಂದ ಪ್ರಚಾರ ತೊಗೋಬೇಕೆ ನಾನು? ನಿನ್ನಿಂದ ಪ್ರಚಾರ ತೊಗೋಬೇಕೆ ನಾನು ಹಾಕುವಂಥ ಲೆದರ್ ಶೂಗೆ ಲಾಯಕ್ಕಿಲ್ಲ ನೀನು. ನನ್ನ ಲೆದರ್ ಶೂ ನೀನು ಆ ದುಡ್ಡು ದುಡಿಬೇಕಾರೆ ನೀನು ಕನಿಷ್ಠ 1 ತಿಂಗಳು ಕೆಲಸ ಮಾಡ್ಬೇಕು ನೀನು, ಆಯ್ತಲ್ಲ? ನನಗೆ ಹೆಮ್ಮೆ ಇದೆ, ಅಡಿಯಿಂದ ಮುಡಿಯವರೆಗೂ ನಾನು ದುಡಿದಿರೋ ದುಡ್ಡು ತಂದೆ ತಾಯಿನ ಹೆಮ್ಮೆಯಿಂದ ಸಾಕ್ತಾ ಇದ್ದೀನಿ ನಾನು. ನನ್ನ ತಂದೆ ತೀರ್ಕೊಂಡ್ರು, ಆಯ್ತಲ್ಲ? ನನ್ನ ತಂದೆ ಹುಷಾರಿಲ್ದಂಗೆ ಸ್ವಲ್ಪ ತೀರ್ಕೊಂಡ್ರು. ನನ್ನ ತಂದೆಗೆ ಲಕ್ಷಾಂತರ ಖರ್ಚು ಮಾಡಿದ್ದೀನಿ, ಎಲ್ರಿಗೂ ಗೊತ್ತು. ಯಾರ ಹತ್ರ ಯಾವುದೋ ನನ್ನ ತಂದೆ ಮಾಡಿರುವಂಥ ಯಾವುದೋ ಒಂದು ಆಸ್ತಿ ಮಾರ್ಬಿಟ್ಟು ಮಾಡಿದ್ದಲ್ಲ ಕಣೋ, ನಾನು ದುಡ್ದಿರೋ ದುಡ್ಡಲ್ಲಿ ಮಾಡಿರೋ ಅಯೋಗ್ಯ, ಆಯ್ತಲ್ಲ? ನಿನ್ನಂಥ 1000 ಜನರ ಸಾಕುವಂಥ ಶಕ್ತಿ ನನಗಿದೆ, ನನ್ನನ್ನು ಕೆಣಕಬೇಡ, ಆಯ್ತಲ್ಲ? ನನ್ನನ್ನು ಕೆಣಕಿದ್ರೆ ಬೇರೆಯವ್ರ ಥರಲ್ಲ, ಯಾರ್ಯಾರೋ ಡೊಂಗಿ ಕನ್ನಡಪರ ಹೋರಾಟಗಾರಗಳನ್ನ ಎಲ್ಲ ಇಟ್ಕೊಂಡು ಭಯ ಇಕ್ಸ್ಬಿಟ್ಟು ಎಲ್ಲ ಬಾಯಿ ಮುಚ್ಚಿಸ್ಬಿಟ್ಟಲ್ಲ, ಫೋನ್ ಮಾಡಿ ರಜೆ ಮಾಡ್ಕೊಂಡು, ಆ ಥರ ಹರೀಶ್ ಅಲ್ಲ. ಅವನ ಬಂದು ನಿನ್ನ ಕಾಲಿಡ್ಕೊಂಡ ಅಲ್ಲ, ಆ ಥರದಲ್ಲ. ಯಾರ್ಯಾರೋ ಬೇರೆ ಹೋರಾಟಗಾರಗಳೆಲ್ಲ ಬಂದು ಯಾಕಪ್ಪ ಬೇಕು ಪುನೀತನ ಸವಾಸ ನಮ್ಮ ಟ್ರೋಲ್ ಮಾಡ್ಬಿಡ್ತಾನೆ ಅಂತೇಳಿ ಭಯ ಬಿದ್ದು ಹಿಂದೆ ಸರಿದು ಬಿಟ್ರಲ್ಲ, ಅಂಥ ವ್ಯಕ್ತಿ ಹರೀಶ್ ಅಲ್ಲ ಕಣೋ. ನೀನು ಇನ್ನೂ 1000 ಮಾಡು, 1000 ಮಾಡಿದ್ರೆ ನಾನು 2000 ಮಾಡ್ತೀನಿ, ನೀನು 2000 ಮಾಡಿದ್ರೆ ನಾನು 4000 ಮಾಡ್ತೀನಿ, ಆಯ್ತಲ್ಲ? ನಿನಗಿಂತ ಡಬ್ಬಲ್ಲೇ ನಾನು ಹುಟ್ಟು ಕೂಡ ಅದು, ನಿನಗಿಂತ ಡಬ್ಬಲ್ಲೇ. ರಸ್ತೆಯಲ್ಲಿ ನಿಂತ್ಕೊಂಡು ಜೀವ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ನಾನು, ಆಯ್ತಲ್ಲ? ಬಿಟ್ಟೇ ನಿಂತಿರೋದು ನಾನು. ಕನ್ನಡಕ್ಕಾಗಿ, ಈ ನಾಡಿಗಾಗಿ, ಈ ನಾಡಿನ ಸೇವೆಗಾಗಿ ನಿಮ್ಮಂಥವರೆಲ್ಲ ಯಾರ್ಯಾರು ಏನೇನು ಬರ್ತೀರಿ ಕೋಮುವಾದಿಗಳ ವಿರುದ್ಧ ಈ ನಾಡಿಗೋಸ್ಕರ ಏನು ಬೇಕೋ ಆಗ್ಲಿಕ್ಕೆ ತಯಾರಾಗಿ ಬೀದಿಯಲ್ಲಿ ನಿಂತಿರೋದು ನಾನು, ಆಯ್ತಲ್ಲ? ರೆಡಿ ಇದ್ದೀನಿ ಲಡಾಯಿ ಮಾಡೋಕ್ಕೆ. ಬಾ, ಭೇಟಿ ಮಾಡೋಣ, ಗೊತ್ತಾಯ್ತಲ್ಲ ಸ್ನೇಹಿತರೆ? ಈ ರೀತಿ ಅವನು ಅಪಪ್ರಚಾರ ಮಾಡ್ತಾ ಇದ್ರೆ ನಾನು ನೋಡ್ತೀನಿ, ಇನ್ನೂ ನೋಡ್ತೀನಿ. ಮತ್ತು ನಾನು ಹೇಳಿದ್ನಲ್ಲ, ಕೋರ್ಟಿನ ಪ್ರಕ್ರಿಯೆಗಳಲ್ಲಿ ಇನ್ನೂ ಅವನೇನ ಬಾಲ ಬಚ್ಚಿದ ಅಂದರೆ ಮತ್ತೆ ಕಳಿಸೋದು ನನಗೆ ಗೊತ್ತಿದೆ. 2 ಪ್ರಕರಣಗಳಲ್ಲೂ ಕೂಡ ಅದೇ ಕಂಡೀಷನ್ ಬೇಲ್ಗಳು ಹಾಕಿದ್ದಾರೆ. ನಾವು ಮನ್ಸು ಮಾಡಿದ್ರೆ ಒಂದೇ ದಿವಸದಲ್ಲಿ ಒಳಗೆ ಕಳಿಸ್ತೀನಿ ಅವನ್ನ. ಬೇಡ, ಅತಿ ಮಾಡೋದು ಬೇಡ. ಚುನಾವಣೆ ಸಂದರ್ಭದಲ್ಲಿ ಪಾಪ ಒಳಕೋದ್ರೆ 3 ತಿಂಗಳು ಬೇಲ್ ಸಿಗಲ್ಲ, ಬೇಡ. ಸುಮ್ಮನೆ ಇದ್ದೀನಿ ನಾನು ಕೂಡ. ನನ್ನ ಸುದ್ದಿಗೆ ಬಂದರೆ ಗೂಟ ಇರ್ತೀನಿ, ಸರಿಯಾಗಿ ಗೂಟ. ನನ್ನ ಹತ್ರ ನಡೆಯಲ್ಲ, ಬೇರೆಯವ್ರ ಹತ್ರ ಇಟ್ಕೋವಲ್ಲ. ನಿನ್ನ ಕಾಕಾಗಳೆಲ್ಲ, ನಿನ್ನ ನೆನ್ಪುಂಗ್ಳಿದಾರಲ್ಲ, ಅವನು ಯಾರೋ ಪೋಸ್ಟ್ ಕಾರ್ಡು ಅಂತ ಅಯೋಗ್ಯರ ಹತ್ರ ಇಟ್ಕೋ. ನಮ್ಮ ಹತ್ರ ನಡೆಯಲ್ಲ. ಭಿಕ್ಷೆ ಬಿಡಕ್ಕೆ ಅಲ್ಲೋಗು, ಆಯ್ತಲ್ಲ? ಅಲ್ಲೋಗು, ನಮ್ಮ ಹತ್ರ ಅವೆಲ್ಲ ನಡೆಯಲ್ಲ. ಹೇಳ್ತಾ ಸ್ನೇಹಿತರೆ, ಸಾಕಷ್ಟು ಜನ ಪಾಪ 200ಕ್ಕೂ ಹೆಚ್ಚು ಜನ ಲೈವ್ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತು ಇವನ ಗುಣಗಾನಗಳನ್ನು
ಶೇರ್ ಮಾಡುವ ಮುಖಾಂತರ ಬೆಂಬಲಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. ಮತ್ತು ನಾನು ಶೇರ್ ಮಾಡೋದು ಕೇಳೋದು ನನ್ನ ಫೇಸ್ಬುಕ್ ನಂದು ಯಾವುದು ಮಾನಿಟೈಸೇಷನ್ ದುಡ್ಡು ಆ ಥರದ್ದೆಲ್ಲ ಯಾವುದು ನನ್ನ ಗಮನದಲ್ಲೂ ಇಲ್ಲ. ಅವನು ಯಾಕೆಂದರೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ, ಆತ ಫೇಸ್ಬುಕ್ನಲ್ಲಿ ದುಡ್ಕೊಂಡು ಭಿಕ್ಷೆ ಬಿಡ್ತಾ ಇರೋದ್ರಿಂದ ನಾನು ಹಂಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಮತ್ತು ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತೀನಿ, ಪಿಂಪ್ ಪುನೀತ ನನ್ನ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಜನರ ಮುಂದೆ ತೆರೆದಿಟ್ಟು ಹರೀಶ್ ವ್ಯವಹಾರಸ್ಥ ಅಂತೇಳಿ ಪ್ರೂವ್ ಮಾಡಿದ್ದಕ್ಕೆ ನಿನಗೆ ತುಂಬು ಹೃದಯದ ಧನ್ಯವಾದಗಳು, ಆಯ್ತಲ್ಲ. ಮತ್ತು ಇನ್ನೂ ನಿನಗೇನಾದರೂ ಆಸಕ್ತಿ ಇದ್ದರೆ ನಂದು ಕೇವಲ 2 ಕೋಟಿ ಅಲ್ಲ 6 ಕೋಟಿ ರೂಪಾಯಿ ಸಾಲ ಇದೆ. 6 ಕೋಟಿ ರೂಪಾಯಿಗೆ ಅದಕ್ಕಿಂತ ಡಬಲ್ ಪ್ಲೆಡ್ಜನ್ನು ಮಾಡಿದ್ದೀನಿ. ಅದಕ್ಕಿಂತ 10 ಪಟ್ಟು ಆಸ್ತಿಯನ್ನು ನಾನು ದುಡ್ದಿದ್ದೀನಿ. ಬೇರೆಯವ್ರ ಕೈಯಲ್ಲಿ ದುಡ್ಸಿರೋದಲ್ಲ, ರೋಲ್ ಕಾಲ್ ಮಾಡಿ ದುಡ್ದಿರೋದಲ್ಲ, ಅಥವಾ ನಿನ್ನ ರೀತಿ ಭಿಕ್ಷೆ ಬೇಡ ದುಡ್ದಿರೋದಲ್ಲ. ಬೆವರು ಸುರಿಸಿ ದುಡ್ದು ಒಂದೊಂದು ಹಣಕ್ಕೂ ಒಂದೊಂದು ರೂಪಾಯಿಗೂ ಲೆಕ್ಕ ಇದೆ. GST ಕಟ್ಟಿದ್ದೀನಿ, ಒಂದೊಂದು ರೂಪಾಯಿಗೂ ಟ್ಯಾಕ್ಸನ್ನು ಕಟ್ಟಿದ್ದೀನಿ. ಎಲ್ಲವೂ ಕೂಡ ದಾಖಲೆಗಳನ್ನು ಕೊಡ್ತೀನಿ. ಬೇಕಾದರೆ ನಿನಗೆ ಕೊಡ್ತೀನಿ, ಎಸ್ಪೆಷಲಿ ನಿನಗೆ. ನೀನು ಬಾ, ನಾಳೆನೇ ಬಾ, ನನಗೆ ಒಂದು ಹಾಯ್ ಅಂತ ಮೆಸೇಜ್ ಕಳಿಸು. ನಿನ್ನ ನಂಬರ್ ಫೀಡ್ ಮಾಡ್ಕೊತೀನಿ, ಫೀಡ್ ಮಾಡ್ಕೊಳ್ಳೋಲ್ಲ, ಲೊಕೇಶನ್ ಕಳ್ತೀನಿ. ನನ್ನ ಮನೆಗೆ ಬಾ, ನಿನ್ನ ದಂಡು ದಾಳಿಗಳನ್ನೆಲ್ಲ ಕರ್ಕೊಂಡೇ ಬಾ. ಒಂದು 50 ಜನ ಭಯ ಇದ್ದರೆ ಒಂದು 50-100 ಜನ ಕರ್ಕೊಂಬಾ. ನಮ್ಮ ಮನೇಲೆ ಕೂರಿಸಿ ನಿನ್ಗೆ ಒಳ್ಳೆ ಜ್ಯೂಸ್ ಕೊಟ್ಟು, ನಮ್ಮ ಮನೆಗೆ ಬಂದವರು ಯಾರನ್ನೂ ಕೂಡ ನಾವು ಬೈಕ್ಸೋದಾಗಲಿ ಬೈದು ಓಡಿಸೋದಾಗಲಿ ಆ ಥರ ಮಾಡಲ್ಲ. ಜ್ಯೂಸ್ ಕೊಟ್ಟು ಕೊಡಿಸಿ ಹೇಳಿದಲ್ಲಪ್ಪ ನೀನು ಡಾಕ್ಯುಮೆಂಟ್ ಎಲ್ಲ ಕೊಡ್ತೀನಿ ಅಂತ ಕೊಡು ಅಂತ ಕೇಳು. ನನ್ನೆಲ್ಲ ಡಾಕ್ಯುಮೆಂಟ್ಗಳನ್ನ ಕೊಡ್ತೀನಿ, ನೋಡು, ಸಂತೋಷ ಪಡು. ಮತ್ತೊಬ್ಬ ಹೋರಾಟ ಈ ರೀತಿ ಇದ್ದಾನಲ್ಲ, ಇನ್ನೊಬ್ಬರಿಗೆ ಮಾದರಿ. ಒಬ್ಬ ಕನ್ನಡಪುರ ಹೋರಾಟಗಾರ ಅಂದರೆ ಹರೀಶ್ ಥರ ಇರಬೇಕಪ್ಪ ಅಂತೇಳಿ ಇನ್ನೊಬ್ಬರ ಹತ್ರ ನೀನೇ ಹೇಳಬೇಕು. ಹೇಳ್ತೀಯ ನೀನು, ಯಾಕಂದರೆ ಆ ರೀತಿ ಅಂತ ಎಲ್ಲ ದಾಖಲೆಗಳನ್ನ ನಾನು ಮೇಂಟೈನ್ ಮಾಡಿದ್ದೀನಿ. ಇವತ್ತಲ್ಲ, ನಾನು ವ್ಯವಹಾರ ಸ್ಟಾರ್ಟ್ ಮಾಡಿದಾಗಿಂದ 2005ನೇ ಇಸ್ವಿಯಿಂದ ಹಿಡಿದು 2024ನೇ ಇಸ್ವಿಯ ತನಕ IT ಹಿಡಿದು GSTಯಿಂದ ಹಿಡಿದು, ಆಗ ಟಿನ್ ಇತ್ತು, ಎಲ್ಲವೂ ಕೂಡ ದಾಖಲೆಗಳನ್ನ ಮೇಂಟೈನ್ ಮಾಡಿದ್ದೀನಿ. ಮತ್ತು ನನ್ನ ಆಸ್ತಿಯ ಪ್ರತಿಯೊಂದು ಪತ್ರಗಳು ಕೂಡ ಎಲ್ಲವೂ ಲೀಗಲ್. ನನಗೆ ಗೊತ್ತು, ನಾನು ಸಾರ್ವಜನಿಕ ಜೀವನದಲ್ಲಿ ಇರುವಂಥವನು ಲೀಗಲ್ ಆಗಿರಬೇಕು ಅನ್ನುವಂಥ ಜ್ಞಾನ ಇದೆ. ಒಂದೇ ಒಂದು ಇಲ್ಲೀಗಲ್ ಇಲ್ಲ ನಂದು. ಯಾವುದೇ ಬೇನಾಮಿ ಆಸ್ತಿಗಳು ಮಾಡಿಲ್ಲ, ಎಲ್ಲ ನಮ್ಮ ಆಸ್ತಿಗಳಲ್ಲೇ ಮಾಡಿದ್ದೀನಿ, ನನ್ನ ಹೆಸರಲ್ಲೇ ಮಾಡ್ಕೊಂಡಿದ್ದೀನಿ. ಯಾವುದು ಬೇನಾಮಿ ಆಸ್ತಿಗಳೇನು ಮಾಡಿಟ್ಟಿಲ್ಲ ನಾನು, ಆಯ್ತಲ್ಲ. ದುಡ್ದಿರುವಂಥ ದುಡ್ಡಲ್ಲಿ ನಿಯತ್ತಾಗಿ ಆಸ್ತಿಯನ್ನು ಮಾಡಿಟ್ಟಿದ್ದೀನಿ. ಬೇಕಾದರೆ ನಿನಗೆ ಸ್ಪೆಷಲ್ ಆಗಿ, ಯಾರಿಗೂ ಕೊಡಲ್ಲ, ಬೇರೆ ನಿನಗೆ ಸ್ಪೆಷಲ್ ಆಗಿ ಕೊಡ್ತೀನಿ. ಬೇಕಾದ್ರೆ ನಿನಗೆ ಆಸಕ್ತಿ ಇದ್ದರೆ ನಮ್ಮ ಮನೆಗೆ ಬರ್ಬೋದು, ಬಂದು ನಾನು ಕೊಡುವಂಥ ಒಂದು ಜ್ಯೂಸನ್ನು ಕುಡಿದು ಮಾಡ್ಕೊಂಡು ಹೋಗ್ಬೋದು. ಮತ್ತು ನನಗೆ ನಿನಗೆ ವೈಯಕ್ತಿಕ ದ್ವೇಷ ನಾನು ಖಂಡಿತ ಇಲ್ಲ ನಿನ್ನ ಮೇಲೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ದ್ವೇಷ ಮಾಡೋದೂ ಇಲ್ಲ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ, ಸೈದ್ಧಾಂತಿಕ ವಿಚಾರವಾಗಿ ಅಷ್ಟೇ ಮಾತಾಡುವಂಥದ್ದು. ನಾನು ಎಲ್ಲೂ ಕೂಡ ನಿನ್ನ ವೈಯಕ್ತಿಕ ದ್ವೇಷ ಮಾಡೋದಿಲ್ಲ. ನನ್ನ ಜೀವನದಲ್ಲಿ ನಿನ್ನ ಕುಟುಂಬವನ್ನು ಬೀದಿಗೆ ಎಳೆಯುವಂಥ ಕೆಲಸವನ್ನು ನಾನು ಮಾಡೋಲ್ಲ. ನೀನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನು ಮಾಡಿದ್ರು ಕೂಡ ನಾನು ಮಾಡೋದಿಲ್ಲ. ನಿನಗೆ ಆ ಸಂಸ್ಕಾರ ಇಲ್ಲ. ಪಾಪ ನಿಮ್ಮ ತಂದೆ ತಾಯಿ ಪಾಪ ವಿದ್ಯಾವಂತರಲ್ಲ ಅನಿಸುತ್ತೆ, ನಿನಗೆ ಆ ಸಂಸ್ಕಾರ ಕಲಿಸಿಲ್ವೇನೋ, ಅಥವಾ ನಿನ್ನ ಜೊತೆ ಇರೋ ಸ್ನೇಹಿತರಾದ್ರೂ ಕಲಿಸ್ಬೇಕು, ನಿಮ್ಮ ಮೇಷ್ಟ್ರಾದ್ರೂ ಕಲಿಸ್ಬೇಕು. ನಿನಗೆ ಸಂಸ್ಕಾರ ಇಲ್ಲ. ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀನಿ. ಆದರೆ ನಾನು ಯಾವತ್ತೂ ಕೂಡ ನಿಮ್ಮ ತಂದೆ ತಾಯಿ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ, ಮಾತಾಡೋದು ಇಲ್ಲ. ನನಗೆ ಇರುವಂಥ ಸಂಸ್ಕಾರ ಅದು, ಆಯ್ತಲ್ಲ. ನಿಮ್ಮ ಸಂಘ ಪರಿವಾರದವರು ಏನೇನು ಸಂಸ್ಕಾರ ಕಲಿಸಿರ್ತಾರೋ ಅವರೆಲ್ಲ ಹುಡುಗರು ಬರೋದು, ಅಮ್ಮ ದೇವ್ರ ಫೋಟೋ ಹಾಕ್ಕೊಂಡಿರ್ತಾರೆ. ಯಾವನೊಬ್ಬ ರಾಮನ ಫೋಟೋ ಹಾಕೊಳ್ಳೋದು ಬಂದ ಅಮ್ಮ, ಏಯ್ ನಿನ್ನ ಅಮ್ಮನ ಅನ್ನೋದು. ಯಾರು ಮೋದಿ ಫೋಟೋ ಹಾಕ್ಕೊಂಡಿರ್ತಾನೆ, ಏಯ್ ನಿನ್ನ ಅಕ್ಕನ ಅನ್ನೋದು. ಯಾವನೋ ಆದಿ ಯೋಗಿತ್ಯನಾಥ್ ಫೋಟೋ ಹಾಕ್ಕೊಂಡಿರ್ತಾನೆ, ಏಯ್ ನಿನ್ನ ಅಮ್ಮ ನಿನ್ನ ಅಕ್ಕ ಅನ್ನೋದು. ಇದು ನಿಮ್ಮ RSS ಬಜರಂಗ ದಳದ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅದಲ್ಲ. ನಂದು ಒಂದೇ ಒಂದು ಫೇಕ್ ಅಕೌಂಟ್ ಇಲ್ಲ, ಎಲ್ಲೂ ಕೂಡ ಆ ಥರ ಇಲ್ಲ. ನೀನು ಹೇಳ್ದಲ್ಲ ಅಣ್ಣ ಅದು ಫೇಕ್ ಅಕೌಂಟ್ ಅಣ್ಣ, ಅವಂದಣ್ಣ ಅದು ಫೇಕ್ ಅಕೌಂಟು. ಅದು ಸ್ವಲ್ಪ ನೀನು ಯಾಕೆ ಮಾತಾಡುವಾಗ ರಾಗ ಹೇಳ್ಕೊಂಡು ಮಾತಾಡ್ತೀಯ? ಸ್ವಲ್ಪ ನನಗೆ ನೀನು ಬೇಡ, ಯಾಕೆ ಬೇರೆ ಥರ ಅಂತ ಅನ್ನಿಸ್ತು. ಅದನ್ನು ನಾನು ಏನು ಅಂತ ಹೇಳಲಿಕ್ಕೆ ಹೋಗಲ್ಲ, ಪಾಪ ಜನರಿಗೆ ಅರ್ಥ ಆಗಿರುತ್ತೆ. ರಾಗ ಹೇಳಕ್ಕೆ ಹೋಗ್ಬೇಡ, ಆಯ್ತಲ್ಲ. ಮತ್ತು ನಿಮ್ಮ ಕೋಲಾಟ ಗೆಳೆಯರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳು, ಆಯ್ತಲ್ಲ. ಬುದ್ಧಿ ಹೇಳಿ ಮಾನವಾಗಿ ಬದುಕಲಿಕ್ಕೆ ಹೇಳು. ತುಂಬ ದೊಡ್ಡದಾಯಿತು ವಿಡಿಯೋ, ಸಾಕಿಷ್ಟು ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಇವನು ಹಾಕುವಂಥ ಯಾವುದ್ಯಾವುದಕ್ಕೂ ಬೆಲೆ ಕೊಡುವಂಥದ್ದು ಬೇಡ, ಮತ್ತು ಅಪಪ್ರಚಾರಕ್ಕೆ ಬೆಲೆ ಕೊಡುವಂಥದ್ದು ಬೇಡ. ಯಾರಾದರೂ ನಾನು ಸುಮ್ಮನೆ ಇದ್ದೀನಿ ಅಂತಲ್ಲ, ನನ್ನ ಕಣ್ಣಿಗೆ ಕೆಟ್ಟದ ಕಮೆಂಟ್ಗಳನ್ನು ಕಾಣಿಸಿದ್ರೆ ಎಲ್ಲರೂ ಒಳಗೆ ಕಳಿಸ್ತೀನಿ, ಎಲ್ಲರ ಮೇಲೆ FIR ಹಾಕಿಸ್ತೀನಿ, ಎಲ್ಲರನ್ನೂ ಒಳಗೆ ಕಳಿಸ್ತೀನಿ. ಆರೋಗ್ಯಕರವಾದಂಥ ಟೀಕೆ ಮಾಡಿ, ನಾನೇನು ಪ್ರಶ್ನಾತೀತ ಅಲ್ಲ, ಟೀಕೆ ಮಾಡಿ ಆರೋಗ್ಯಕರವಾಗಿ ಪ್ರಶ್ನೆಯನ್ನು ಮಾಡಿದ್ರೆ ನಾನು ಉತ್ತರವನ್ನು ಕೂಡ ಕೊಡ್ತೀನಿ. ಆದರೆ ಸೊಂಟದ ಕೆಳಗಿನ ಭಾಷೆ ಮಾತಾಡಿದ್ರೆ ನಮಗೂ ಗೊತ್ತು ಏನು ಮಾಡಬೇಕು ಅಂತ ಹೇಳ್ತಾ ಸ್ನೇಹಿತರೆ, ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ವ್ಯವಹಾರ ಜ್ಞಾನ ಬೆಳೆಸ್ಕೋ ಪುನೀತ್ ಕೆರೇಳಿ, ಪಿಂಪ್ ಪುನೀತ್ ಅಲಿಯಾಸ್. ನಿನ್ನ ವ್ಯವಹಾರ ಜ್ಞಾನ ಬೆಳೆಸ್ಕೋ. ಸಾಲ ಹೇಗೆ ಕೊಡ್ತಾರೆ, ಯಾವ ರೀತಿ ಕೊಡ್ತಾರೆ, ಒಂದು ಬ್ಯಾಂಕ್ ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತು ಯಾವ್ಯಾವ ರೀತಿ
ಸಾಲ ತೊಗೊಬೋದು ಅಂತ ಸ್ವಲ್ಪ ವ್ಯವಹಾರ ಜ್ಞಾನವನ್ನು ಬೆಳೆಸ್ಕೊ. ಸಾಲ ಮಾಡೋದು ಅಪರಾಧ ಅಲ್ಲ. ಅದರಲ್ಲೂ ಕೂಡ ಸಾಲ ಯಾರೋ ಕಟ್ಟಲಿಕ್ಕೆ ಆಗದೇ ಇರುವಂಥವ್ರು ಮತ್ತೆ ಅದನ್ನು ಬ್ಯಾಂಕ್ ಮರುಪಾವತಿ ಮಾಡಬೇಕಾದ್ರೆ ಆ ಆಸ್ತಿಯನ್ನು ಹಾಕ್ಕೊಂತಾರೆ ಅನ್ನುವಂಥ ಅರಿವಿಂದಲೇ ನಮ್ಮ ಆಸ್ತಿಯನ್ನು ಪ್ರಿವಿಲೇಜ್ ಮಾಡಿರ್ತೀವಿ. ಇದು ವ್ಯವಹಾರ ಸಾಮಾನ್ಯ ಜ್ಞಾನ. ಈ ಜ್ಞಾನವನ್ನು ಬೆಳೆಸ್ಕೋ ಅಂತ ಹೇಳ್ತಾ ತುಂಬ ದಿನಗಳ ನಂತರ ಲೈವ್ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಂಡ ಪುನೀತ್ನಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ.